ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನ ಪ್ರಶ್ನೆಗೆ ಉತ್ತರಿಸ್ತಾ ಕ್ಷೇತ್ರ, ಕ್ಷೇತ್ರಜ್ಞ ಇವುಗಳ ವಿಷಯವನ್ನೆಲ್ಲ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಅದರಲ್ಲಿ ಕ್ಷೇತ್ರ ಅಂತ ಹೇಳಿದರೆ ಎಲ್ಲಿ ಭಗವಂತ ನೆಲೆಸಿದ್ದಾನೋ ಅದು ಕ್ಷೇತ್ರ. ಆ ಕ್ಷೇತ್ರವನ್ನು ತಿಳಿದುಕೊಂಡವನು ಕ್ಷೇತ್ರಜ್ಞ ಅಂತ ಹೇಳಿ ಕೃಷ್ಣ ಹೇಳಿದ, ಮತ್ಯಾರು ಅಲ್ಲ, ಅದು ನಾನೇ. ಆ ಕ್ಷೇತ್ರವನ್ನು ಚೆನ್ನಾಗಿ ತಿಳ್ಕೊಂಡಿರುವವನು ನಾನೇ, ಅದಕ್ಕಾಗಿ ನನ್ನನ್ನೇ ಕ್ಷೇತ್ರಜ್ಞ ಅಂತ ಕರೀತಾರೆ ಅಂತ. ಈಗ ಆ ಕ್ಷೇತ್ರ ಅಂತ ಹೇಳಿದರೆ ಯಾವುದು ಅದನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ ಕೃಷ್ಣ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾಃ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಕ್ಷೇತ್ರ ಅದರ ಬಗ್ಗೆ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಅಂದರೆ ದೇವರು ಎಲ್ಲಿ ನೆಲೆಸಿದ್ದಾನೆ ವಿಶೇಷವಾಗಿ ಅದನ್ನು ತಿಳಿಸ್ತಾ ಮೊದಲು ಮಹಾಭೂತಾನಿ ಪಂಚಭೂತಗಳು, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಈ 5ರಲ್ಲಿ ಭಗವಂತ ನೆಲೆಸಿದ್ದಾನೆ. ಅದಕ್ಕೆ ಇದು ಒಂದೊಂದು ಕೂಡ ಭಗವಂತನ ಕ್ಷೇತ್ರ. ಅದು ಅಂದರೆ ಭಗವಂತ ನೆಲೆಸಿರುವಂತಹ ಜಾಗ. ಅದಕ್ಕಾಗಿಯೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವ ಪ್ರಕಾರ ಮಣ್ಣು ಬರೀ ಮಣ್ಣಲ್ಲ, ಮತ್ತು ಭಗವಂತನ ಸನ್ನಿಧಾನದಿಂದ ಕೂಡಿರುವಂತಹ ಒಂದು ವಸ್ತು ಅದು. ಹೀಗೆ ಮಣ್ಣಿನಲ್ಲಿ ದೇವರು ಕೂತಿದ್ದಾನೆ. ಅದಕ್ಕಾಗಿಯೇ ನಾವು ಆ ಮಣ್ಣಿನಿಂದ ಪ್ರತಿಮೆಯನ್ನು ಮಾಡಿ ಆರಾಧನೆಯನ್ನು ಮಾಡ್ತೇವೆ. ಆ ಮಣ್ಣಿಗೆ ನಾವು ನಮಸ್ಕಾರವನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಅಲ್ಲಿ ದೇವರು ಕೂತಿದ್ದಾನೆ. ನೀರಿನಲ್ಲಿ ದೇವರು ಕೂತಿದ್ದಾನೆ. ಅದಕ್ಕೆ ನೀರು ಕೂಡ ದೇವರದ್ದೊಂದು ಕ್ಷೇತ್ರ. ಯಾಕಂದರೆ ದೇವರಲ್ಲಿ ಕೂತಿದ್ದಾನೆ. ಯಾಕೆ ಕೂತಿರ್ತಾನೆ ಅಂತ ಹೇಳಿದ್ರೆ ಆ ಮಣ್ಣಿಗೆ ಮಣ್ಣಿನ ಗುಣ ಬರಬೇಕು ಅಂತ ಹೇಳಿದ್ರೆ ದೇವರಲ್ಲಿರಬೇಕು. ನೀರಿಗೆ ನೀರಿನ ಗುಣ ಬರಬೇಕು ಅಂತ ಹೇಳಿದ್ರೆ, ಅದನ್ನು ನೀರು ನೀರಾಗಿರಬೇಕು ಅಂತ ಹೇಳಿದ್ರೆ ಅದು ದೇವರಿಂದ. ಇಲ್ದಿದ್ರೇನು ಅಂತ ಹೇಳಿದ್ರೆ ಮಣ್ಣಿನಲ್ಲಿರುವಂತಹ ಗುಣ, ಮಣ್ಣಿನ ಗುಣ ಅದೇ ಅದರ ಕ್ಯಾರೆಕ್ಟರ್, ಅದು ಹೊರಗೆ ಬರುವುದಿಲ್ಲ. ಅದು ಅದೇ ರೀತಿ ನೀರಿನಲ್ಲಿರುವಂತಹ ಗುಣ ಅದು ಹೊರಗೆ ಬರುವುದಿಲ್ಲ. ಅದಕ್ಕಾಗಿ ದೇವರು ಅದರಲ್ಲಿ ನೆಲೆಸಿದ್ದಾನೆ. ಅದಕ್ಕೆ ಅದು ಒಂದು ಕ್ಷೇತ್ರ, ದೇವರು ನೆಲೆಸಿರುವ ಜಾಗ. ಅದಕ್ಕಾಗಿಯೇ ನಾವು ಜಲಕ್ಕೆ ನಮಸ್ಕಾರವನ್ನು ಮಾಡ್ತೇವೆ, ನೀರಿಗೆ ನಮಸ್ಕಾರವನ್ನು ಮಾಡ್ತೇವೆ. ನೀರನ್ನು ಒಂದು ಕಲಶದಲ್ಲಿ ಇಟ್ಟು, ಒಂದು ತಂಬಿಗೆಯಲ್ಲಿ ಚೊಂಬನಲ್ಲಿ ಇಟ್ಟು ಅದಕ್ಕೆ ನಾವು ನಮಸ್ಕಾರ ಮಾಡ್ತೇವೆ, ಕಲಶ ಪೂಜೆಯನ್ನು ಮಾಡ್ತೇವೆ. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಪೂರ್ಣ ಕುಂಭ ಸ್ವಾಗತವನ್ನು ಮಾಡ್ತೇವೆ. ಯಾಕಂದರೆ ಪೂರ್ಣ ಕುಂಭ ಅಂದರೆ ನೀರು ತುಂಬಿದಂಥದ್ದು. ಅದೇ ರೀತಿ ನದಿ ಮುಂತಾದವುಗಳಿಗೆ ಹೋಗಿ ಸ್ನಾನ ಮಾಡ್ತೇವೆ, ನಮಸ್ಕಾರ ಮಾಡಿ. ಯಾಕೆ ಅಂತ ಹೇಳಿದರೆ ನೀರಿನಲ್ಲಿ ದೇವರು ಕೂತಿದ್ದಾನೆ, ಅದೊಂದು ದೇವರ ಕ್ಷೇತ್ರ. ಅದೇ ರೀತಿ ಬೆಂಕಿಯಲ್ಲಿ ದೇವರು ಕೂತಿದ್ದಾನೆ, ಅದಕ್ಕೆ ಬೆಂಕಿ ಒಂದು ದೇವರ ಕ್ಷೇತ್ರ. ಇಷ್ಟು ಮಾತ್ರ ಅಲ್ಲ, ಕೂತಿರುವುದು ಮಾತ್ರ ಅಲ್ಲ, ಆ ಮಣ್ಣಿನ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವುದು ದೇವರಿಗೆ ಮಾತ್ರ. ಯಾವ ದೇವರಿಗೆ ಅಂದರೆ ಆ ಮಣ್ಣಿನಲ್ಲಿ ಕೂತಿರುವ ಕ್ಷೇತ್ರಜ್ಞನಾದ ದೇವರಿಗೆ. ನೀರಿನ ಸಂಪೂರ್ಣ ಮಾಹಿತಿ ಇರುವಂತಹದ್ದು ನೀರಿನಲ್ಲಿ ಕೂತಿರುವಂತಹ ದೇವರಿಗೆ. ಅದೇ ಅಲ್ಲಿ ಕ್ಷೇತ್ರಜ್ಞನಾಗಿ ಕೂತವನಿಗೆ. ಅದೇ ರೀತಿ ಬೆಂಕಿಯಲ್ಲಿ ದೇವರಿದ್ದಾನೆ ನೋಡಿ. ಅದಕ್ಕಾಗಿಯೇ ಬೆಂಕಿಯು ಕೂಡ ನಮಗೆ ಪೂಜ್ಯವಾದ ವಸ್ತು. ಅದಕ್ಕಾಗಿಯೇ ದೇವರಿಗೆ ದೀಪವನ್ನು ಬೆಳಗಿಡಿಸಿಡ್ತೇವೆ, ಅದು ಬೆಂಕಿಯೇ ತಾನೆ. ಅದೇ ರೀತಿ ಬೆಂಕಿಯನ್ನು ಪ್ರಜ್ವಲಿಸಿ ಹೋಮವನ್ನು ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ದೇವರು ನೆಲೆಸಿದ್ದಾನೆ, ಅದೊಂದು ದೇವರ ಕ್ಷೇತ್ರ. ಅಂದರೆ ಎಲ್ಲೆಲ್ಲಿ ದೇವರು ಇರ್ತಾನೆ ಅದೆಲ್ಲವೂ ಪವಿತ್ರವಾಗಿರುತ್ತದೆ. ನಮಗೆ ಆರಾಧನೆಗೆ ಮೂರ್ತಿಯಾಗಿರ್ತದೆ, ಅದು ಆರಾಧನಾ ಸ್ಥಳವಾಗಿರುತ್ತದೆ. ಆ ರೀತಿ ಬೆಂಕಿಯಲ್ಲಿ ದೇವರು ನೆಲೆಸಿದ್ದಾನೆ. ಇಲ್ಲಿ ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದ್ರೆ ಈ ಜಡವಾದಂತಹ ಮಣ್ಣು, ನೀರು, ಬೆಂಕಿ ಇವುಗಳಲ್ಲಿ ದೇವರು ನೆಲೆಸಿದ್ದಾನೆ, ಅವುಗಳ ಗುಣಗಳನ್ನು ನಿಯಂತ್ರಣ ಮಾಡಲಿಕ್ಕೆ. ಅಷ್ಟಲ್ಲದೆ ಆಯಾಯ ಒಂದೊಂದು ವಸ್ತುವಿನಲ್ಲಿ ದೇವತೆಗಳು ನೆಲೆಸಿದ್ದಾರೆ ಒಬ್ಬೊಬ್ಬರು. ಯಾಕೆ ಅಂತ ಹೇಳಿದರೆ ಅದನ್ನು ನೋಡ್ಕೊಳ್ಳಿಕ್ಕೋಸ್ಕರ, ಅದನ್ನು ನೋಡ್ಕೊಳ್ಳಿಕ್ಕೆ ಒಬ್ಬೊಬ್ಬ ದೇವತೆ ನೆಲೆಸಿದ್ದಾನೆ. ಆ ದೇವತೆಯ ಒಳಗೂ ಕೂಡ ಇವಾಗ ಉದಾಹರಣೆಗೆ ಭೂಮಿ, ಆ ಭೂಮಿ ಅನ್ನುವಂಥದ್ದು ಒಂದು ಜಡ ಪದಾರ್ಥ. ಅದು ಆ ಜಡ ಪದಾರ್ಥವನ್ನು ನಿಯಂತ್ರಣ ಮಾಡಲಿಕ್ಕೆ ಭೂದೇವಿ ಅಂತ ಒಬ್ಬಳಿದ್ದಾಳೆ. ಅವಳು ಆ ಭೂಮಿಯನ್ನು ನಿಯಂತ್ರಣವನ್ನು ಮಾಡ್ತಾ ಇದ್ದ. ದೇವರು ಮಣ್ಣಿನೊಳಗೂ ಕೂತಿದ್ದಾನೆ, ಆ ಮಣ್ಣನ್ನು ನೋಡಿಕೊಳ್ಳುವಂತಹ ಭೂದೇವಿ ಒಳಗೂ ಕೂತಿದ್ದಾನೆ ದೇವರು.
ಅಂದರೆ ಇದೆರಡು ಕ್ಷೇತ್ರಗಳು ಕ್ಷೇತ್ರಜ್ಞನಾಗಿ ದೇವರು ಒಳಗೆ ಕೂತಿದ್ದಾನೆ. ಅದೇ ರೀತಿ ನೀರನ್ನು ನೋಡಿಕೊಳ್ಳುವವನು ವರುಣ. ಆ ವರುಣನ ಒಳಗೂ ದೇವರು ಕ್ಷೇತ್ರಜ್ಞನಾಗಿ ಕೂತಿದ್ದಾನೆ, ನೀರಿನ ಒಳಗೂ ಕ್ಷೇತ್ರಜ್ಞನಾಗಿ ಕೂತಿದ್ದಾನೆ. ಬೆಂಕಿಯನ್ನು ನೋಡಿಕೊಳ್ಳುವವನು ಅಗ್ನಿದೇವ, ಅವನೊಳಗೂ ದೇವರು ಕೂತಿದ್ದಾನೆ. ಅದೇ ರೀತಿ ಬೆಂಕಿ ಒಳಗೂ ಕೂತಿದ್ದಾನೆ. ಹೀಗೆ ಬೆಂಕಿಯೂ ಕೂಡ ನಮಗೆ ಪೂಜ್ಯವಾದ ವಸ್ತು ಆಯಿತು ಒಳಗೆ ದೇವರು ಕೂತದ್ರಿಂದ. ಆ ಬೆಂಕಿಯ ದೇವತೆ ಅಗ್ನಿದೇವನು ಕೂಡ ಪೂಜ್ಯನಾದ, ಯಾಕಂದರೆ ಒಳಗೆ ದೇವರು ಕೂತದ್ರಿಂದ. ಅದೇ ರೀತಿ ವಾಯು, ಗಾಳಿ ಒಳಗೆ ದೇವರು ಕೂತಿದ್ದಾನೆ. ಅದಕ್ಕಾಗಿಯೇ ನಮಗೆ ಗಾಳಿಯೂ ಕೂಡ ಒಂದು ಪವಿತ್ರವಾದ ವಸ್ತು ಆಯಿತು. ಅದಕ್ಕೆ ಪ್ರಾಣಾಯಾಮ ಮುಂತಾದವುಗಳನ್ನು ವಿಶೇಷವಾಗಿ ಮಾಡ್ತೇವೆ. ಆ ಗಾಳಿಯ ದೇವತೆ ಅವನೊಳಗೂ ದೇವರು ಕೂತಿದ್ದಾನೆ. ಮರೀಚಿ ಅಂತ ಅವನು ಒಬ್ಬ ವಾಯು, ಅವನೊಳಗೂ ದೇವರು ವಿಶೇಷವಾಗಿ ಕೂತಿದ್ದಾನೆ. ಅದೇ ರೀತಿ ಆ ಆಕಾಶದಲ್ಲಿ ದೇವರು ಕೂತಿದ್ದಾನೆ. ಅದರಿಂದಾಗಿಯೇ ವಿಶೇಷವಾಗಿ ನಾವು ದೇವರ ಆರಾಧನೆ ಮಾಡುವುದು ಆಕಾಶದಲ್ಲಿ. ಯಾವ ಆಕಾಶದಲ್ಲಿ ಅಂದರೆ ಹೃದಯಾಕಾಶದಲ್ಲಿ. ಹೃದಯದೊಳಗೆ ಒಂದು ಅವಕಾಶ ಇದೆ, ಆಕಾಶ ಇದೆ. ಅದರೊಳಗೆ ವಿಶೇಷವಾಗಿ ದೇವರನ್ನು ಕಾಣಬೇಕು, ಯಾಕಂದರೆ ದೇವರಲ್ಲಿ ನೆಲೆಸಿದ್ದಾನೆ. ಆ ಆಕಾಶವನ್ನು ನಿಯಂತ್ರಣ ಮಾಡುವ ದೇವತೆ, ನೋಡಿಕೊಳ್ಳುವ ದೇವತೆ ಗಣಪತಿ. ಆ ಗಣಪತಿ ಒಳಗೆ ದೇವರು ನಿಂತಿದ್ದಾನೆ. ನೋಡಿ, ಈ ರೀತಿ ಈ ಪಂಚಭೂತಗಳು ಇದರಿಂದಾಗಿ ಪ್ರಪಂಚ ಅಂತ ಕರೀತೇವೆ. ನಮ್ಮ ಪಾಲಿಗೆ ಇವೆಲ್ಲ ಬರೀ ಜಡವಾದ ವಸ್ತುಗಳು. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಅನ್ನುವಂಥದ್ದು ಜಡವಾದ ವಸ್ತುಗಳು. ಆದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಇವೆಲ್ಲ ಬರೀ ಜಡವಾದ ವಸ್ತು ಅಲ್ಲ. ಈ ಜಡವಾದ ವಸ್ತುವಿನ ಒಳಗೆ ನಾನು ಕೂತಿದ್ದೇನೆ ಕ್ಷೇತ್ರಜ್ಞನಾಗಿ ನಿಯಂತ್ರಣ ಮಾಡಲಿಕ್ಕೋಸ್ಕರ ಅದನ್ನು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅದೇ ರೀತಿ ಮಹಾಭೂತಾನಿ ಅಹಂಕಾರ ತತ್ವ ಅಂತ ಹೇಳಿದರೆ ಆಕಾಶಕ್ಕಿಂತ ಸೂಕ್ಷ್ಮವಾಗಿರುವಂಥದ್ದು, ಮೈನ್ಯೂಟ್ ಆಗಿರುವಂಥದ್ದು, ಆಕಾಶಕ್ಕೆ ಕಾರಣವಾಗಿರುವಂಥದ್ದು. ಅದೇ ರೀತಿ ನಮ್ಮ ಒಳಗೂ ಕೂಡ ಈ ಪಂಚಭೂತ ಇದೆ, ಯಾಕಂದರೆ ದೇಹವೇ ಪಂಚಭೂತಾತ್ಮಕವಾದ ದೇಹ. ಇನ್ನು ಒಳಗೆ ಹೋದರೆ ಅಹಂಕಾರ ತತ್ವ ನಮ್ಮೊಳಗಿದೆ. ಅದೇನು ಅಂತ ಹೇಳಿದರೆ ನಾನು ಎಂಬ ಎಚ್ಚರ, ಇದಕ್ಕೆ ಕಾರಣವಾಗಿರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಈ ದೇಹದ ಮೇಲೆ ನಂದು ಅಂತ ಏನು ನನಗೊಂದು ಬರ್ತಾ ಇದೆ, ಈ ಭಾವನೆ, ಅದಕ್ಕೆ ಕಾರಣವಾಗಿರುವಂಥದ್ದು ಅಹಂಕಾರ ತತ್ವ. ಅದನ್ನು ನೋಡಿಕೊಳ್ತಾ ಇರುವಂಥವನು ಅಹಂಕಾರ ತತ್ವವನ್ನು ಶಿವ. ಆ ಶಿವನೊಳಗೆ ದೇವರು ಕೂತಿದ್ದಾನೆ ಕ್ಷೇತ್ರಜ್ಞನಾಗಿ, ಅಹಂಕಾರ ತತ್ವದೊಳಗೆ ಕೂತಿದ್ದಾನೆ. ಅದೇ ರೀತಿ ಮಹತ್ತತ್ವ ಅಂತ ಅಂದರೆ ಈ ಅಹಂಕಾರ ತತ್ವಕ್ಕಿಂತ ಇನ್ನೂ ಸೂಕ್ಷ್ಮವಾದದ್ದು, ಅದರೊಳಗೆ ದೇವರು ಕೂತಿದ್ದಾನೆ. ಅದನ್ನು ನೋಡಿಕೊಳ್ಳುವಂಥವನು ಚತುರ್ಮುಖ ಬ್ರಹ್ಮ, ಅವನೊಳಗೂ ಕೂಡ ದೇವರು ಕೂತಿದ್ದಾನೆ. ಮಹತ್ತತ್ವ, ಅಹಂಕಾರ ತತ್ವ, ಮಹಾಭೂತಾನಿ ಅಹಂಕಾರ. ಬುದ್ಧಿ ಅವ್ಯಕ್ತಮೇವ ಚ. ಅದೇ ರೀತಿ ಬುದ್ಧಿತತ್ವ ಅಂದರೆ ಒಳಗೆ ಅರ್ಥವಾಗುವಂಥದ್ದು. ಇವಾಗ ನಮ್ಮೊಳಗೆ ಏನಾದರೂ ಕೇಳಿದರೆ ಅರ್ಥ ಆಯ್ತಾ ಅಂತ ಹೇಳ್ತೇವೆ. ಅರ್ಥ ಆಯಿತು ನನಗೆ ಅಂತ ಹೇಳಿದರೆ ಬುದ್ಧಿ ಚೆನ್ನಾಗಿದೆ ಅಂತ ಅರ್ಥ. ಯಾವಾಗ ನೋಡಿ ಒಳಗೆ ಬುದ್ಧಿ ಪರಿಪಕ್ವ ಆಗಿರುವುದಿಲ್ಲ, ಅಥವಾ ಆ ಬುದ್ಧಿ ಕೋಶ ಸರಿಯಾಗಿ ಕೆಲಸ ಮಾಡುವುದಿಲ್ಲ, ಅವಾಗ ಅರ್ಥ ಆಗುವುದಿಲ್ಲ. ನಿಮಗೆ ಉದಾಹರಣೆಗೆ ಹೇಳೋದಾದರೆ, ಸಣ್ಣ ಮಕ್ಕಳು 1 ತಿಂಗಳು 2 ತಿಂಗಳು ಮಕ್ಕಳಿಗೆ ನಾವು ಏನು ಹೇಳಿದರೂ ಅರ್ಥ ಆಗೋದಿಲ್ಲ. ಅವುಗಳಿಗೆ ಯಾಕೆ ಅರ್ಥ ಆಗೋದಿಲ್ಲ ಅಂದರೆ, ಸಾಮಾನ್ಯವಾಗಿ ನಾವು ಹೇಳ್ತೇವೆ ಅವುಗಳಿಗೆ ಬುದ್ಧಿ ಇಲ್ಲ ಅಂತ. ಮಕ್ಕಳಿಗೆ ಬುದ್ಧಿ ಇಲ್ಲ ಅಂದರೆ ಅರ್ಥ ಏನು ಅಂದರೆ ಬುದ್ಧಿಕೋಶ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅದಕ್ಕಾಗಿ ಅರ್ಥ ಆಗ್ತಾ ಇಲ್ಲ. ಒಂದು. ಎರಡನೇದೇನು ಅಂದರೆ ನಿರ್ಧಾರ ಮಾಡುವಂತಹ ಶಕ್ತಿ, ಅದು ಕೂಡ ಬುದ್ಧಿಯಲ್ಲಿರುವಂಥದ್ದು. ಇದರಲ್ಲಿ ಈ ಬುದ್ಧಿ ಎನ್ನುವಂತಹ ತತ್ವ ಅಥವಾ ಒಂದು ವಸ್ತು ಏನಿದೆ, ಇದರೊಳಗೆ ದೇವರು ಕೂತಿದ್ದಾನೆ ಕ್ಷೇತ್ರಜ್ಞನಾಗಿ. ಬುದ್ಧಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವುದು ಅವನಿಗೆ. ನಾವು ಹೇಳ್ತೇವೆ ನನ್ನ ಬುದ್ಧಿ ಅಂತ, ಆದರೆ ನೋಡಿ ನಿಜವಾಗಲೂ ಬುದ್ಧಿ ನಂದಲ್ಲ, ಮತ್ತು ದೇವರ ಹತೋಟಿಯಲ್ಲಿರುವಂಥದ್ದು. ಮತ್ತು ನಾನು ಹೇಳುವುದಷ್ಟೇ ನಂದು ಅಂತ. ಆ ಬುದ್ಧಿಯ ಸಂಪೂರ್ಣ ಮಾಹಿತಿ ಉಳ್ಳವನು ದೇವರು. ಅದಕ್ಕೆ ಅವನು ಕ್ಷೇತ್ರಜ್ಞ. ಬುದ್ಧಿ ಎನ್ನುವುದು ಒಂದು ಕ್ಷೇತ್ರ ನೋಡಿ, ಅದಕ್ಕಾಗಿ ಬುದ್ಧಿಯಲ್ಲಿಯೂ ಕೂಡ ದೇವರು ಕೂತಿದ್ದಾನೆ. ಬುದ್ಧಿ ಅವ್ಯಕ್ತಮೇವ ಚ. ಅದೇ ರೀತಿ ಅವ್ಯಕ್ತ ತತ್ವ ಅಂದರೆ ಅತ್ಯಂತ ಸೂಕ್ಷ್ಮವಾಗಿರುವುದು. ನಮ್ಮ ಒಳಗೆ ಕೂತಿರುವಂತಹ ಸಾತ್ವಿಕ, ರಾಜಸ, ತಾಮಸ ಗುಣಗಳು ನಮ್ಗೆ ಗೊತ್ತಾಗೋದೇ ಇಲ್ಲ ಇದು ಎಷ್ಟು ಸೂಕ್ಷ್ಮ ಅಂತ ಹೇಳಿದರೆ, ಯಾವಾಗ ಸಾತ್ವಿಕ ಗುಣ ನನ್ನ ಮೇಲೆ ಪ್ರಭಾವ ಬೀರ್ತಾ ಇದೆ, ರಾಜಸ ಗುಣ ಪ್ರಭಾವ ಬೀರ್ತಾ ಇದೆ, ತಾಮಸ ಗುಣ ಪ್ರಭಾವ ಬೀರ್ತಾ ಇದೆ ಗೊತ್ತಾಗೋಲ್ಲ. ಯಾಕಂತ ಹೇಳಿದ್ರೆ ನಮಗೆ ಹೇಳಿ ಬರುವುದಲ್ಲ, ಇದ್ದಕ್ಕಿದ್ದಾಗೆ ನಿದ್ರೆ ಬರಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ತಮೋಗುಣದ ಪ್ರಭಾವ ಹೆಚ್ಚಾದಾಗ
ರಾತ್ರಿ ಗಾಢ ನಿದ್ರೆಯಲ್ಲಿರ್ತೇನೆ, ಇದ್ದಕ್ಕಿದ್ದಾಗೆ ಎಚ್ಚರ ಆಗಿಬಿಡ್ತದೆ. ಅದು ಯಾಕೆ ಎಚ್ಚರ ಆಯಿತು, ಏನು ಕತೆ ಒಂದು ಗೊತ್ತಿಲ್ಲ. ಎಚ್ಚರ ಆದರೆ ಮಾತ್ರ ನಿದ್ರೆ ಬರೋಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಮಧ್ಯರಾತ್ರಿಯಲ್ಲಿ ನನಗೆ ಸಾತ್ವಿಕ ಗುಣ ಜಾಗೃತ ಆಗಿದೆ. ಆವಾಗ ಇದ್ದಕ್ಕಿದ್ದಾಗೆ ಎಚ್ಚರ ಆಗಿಬಿಡ್ತದೆ, ಆಮೇಲೆ ನಿದ್ರೆ ಬರೋಲ್ಲ ನೋಡಿ. ಯಾಕಂತ ಹೇಳಿದ್ರೆ ನಿದ್ರೆ ಬರಬೇಕಾ ತಮೋ ಗುಣ ಕೆಲಸ ಮಾಡಬೇಕು, ಅದು ಕೆಲಸ ಮಾಡ್ತಾ ಇಲ್ಲ. ಯಾಕೆ ಗೊತ್ತಾಗೋಲ್ಲ, ಅದು ಯಾಕೆ ಅಂದರೆ ಅರ್ಥ ಆಗೋದಿಲ್ಲ. ಕೆಲವೊಮ್ಮೆ ಏನು ಅಂತ ಹೇಳಿದ್ರೆ ಮಧ್ಯಾಹ್ನ ಸುಸ್ತಾಗಿದೆ, ಒಂದು 5 ನಿಮಿಷ ಮಲ್ಕೊಳ್ತೇವೆ, ಕನಸು ಏನೇನೋ ಕನಸು ಕಾಣ್ಲಿಕ್ಕೆ ಶುರುವಾಗುತ್ತೆ. ಕಾರಣ ಏನಂದರೆ ರಜೋಗುಣ ಕೆಲಸ ಮಾಡ್ತಾ ಇದೆ ಒಳಗೆ. ಅಂದರೆ ನೋಡಿ, ಹೀಗೆ ಈ ಗುಣಗಳ ಪ್ರಭಾವ ಅನ್ನುವಂಥದ್ದು ಅತ್ಯಂತ ಸೂಕ್ಷ್ಮವಾದದ್ದು ನಮ್ಮೊಳಗಿದೆ. ಆದರೆ ಈ ಗುಣಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಇದೇ ಪ್ರಕೃತಿ ತತ್ವ, ಅವ್ಯಕ್ತ ತತ್ವ, ಒಳಗೆ ದೇವರು ಕೂತಿದ್ದಾನೆ. ಅದೊಂದು ಕ್ಷೇತ್ರ, ದೇವರು ನೆಲೆಸಿರುವ ಕ್ಷೇತ್ರ. ಹೊರಗೂ ಕೂಡ, ಪ್ರಪಂಚದಲ್ಲಿಯೂ ಕೂಡ ಅಷ್ಟೇ, ಪ್ರಕೃತಿಯಿಂದಲೇ ನಿರ್ಮಿತವಾದದ್ದೆಲ್ಲವೂ ತಾನೆ. ಆ ಪ್ರಕೃತಿ ಒಳಗೆ ದೇವರು ಕೂತಿದ್ದಾನೆ. ಆ ಪ್ರಕೃತಿಯನ್ನು ನಿಯಂತ್ರಣ ಮಾಡುವ ದೇವತೆ ಒಳಗೆ ದೇವರು ಕೂತಿದ್ದಾನೆ. ವಿಶೇಷವಾಗಿ ಅದೇ ಶ್ರೀ ಲಕ್ಷ್ಮಿ, ಶ್ರೀ ಭೂ ದುರ್ಗಾ ರೂಪದಿಂದ ಕೂತಿದ್ದಾಳೆ. ಅವಳನ್ನು ನಿಯಂತ್ರಣ ಮಾಡಲಿಕ್ಕೆ ದೇವರು ಒಳಗೆ ಕೂತಿದ್ದಾನೆ. ಅಂದರೆ ಪ್ರತಿಯೊಂದು ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವಿನ ಒಳಗೂ ದೇವರು ಕೂತಿದ್ದಾನೆ. ಪ್ರತಿಯೊಂದು ಅವನ ಕ್ಷೇತ್ರ. ಇವಾಗಲೇ ಅವನು ನೋಡ್ಲಿಕ್ಕೆ ಹೋದರೆ ನಾವು ದೇವರನ್ನು ಹುಡುಕಿಕೊಂಡು ಎಲ್ಲೆಲ್ಲೋ ಹೋಗಬೇಕಾಗಿಲ್ಲ. ಮತ್ತು ಪ್ರತಿಯೊಂದು ಕಡೆಯೂ ದೇವರಿದ್ದಾನೆ. ಎಲ್ಲವೂ ದೇವರ ಕ್ಷೇತ್ರ. ಯಾಕಂದರೆ ದೇವರು ನೆಲೆಸಿರುವ ಜಾಗ. ಅಷ್ಟು ಮಾತ್ರ ಅಲ್ಲ, ಆ ಎಲ್ಲದರ ಬಗ್ಗೆ ಮಾಹಿತಿ ಉಳ್ಳವನ ಸ್ಥಳ ಅದು ಅಂತ ಭಗವಂತ. ಅಷ್ಟು ಮಾತ್ರ ಅಲ್ಲ, ಏನು ಹೇಳ್ತಾರೆ, ಇಂದ್ರಿಯಾಣಿ ದಶೈಕಂಚ, 11 ಇಂದ್ರಿಯಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಅಲ್ಲೇ ಮತ್ತೆ ದೇವರು ಕೂತಿದ್ದಾನೆ. ಅಂದರೆ ಒಂದು ಕಣ್ಣು, ಜ್ಞಾನೇಂದ್ರಿಯಗಳಲ್ಲಿ ಕಣ್ಣು, ಕಣ್ಣಿನ ಒಳಗೆ ದೇವರು ಕೂತಿದ್ದಾನೆ, ಕಣ್ಣಿನ ಇಂದ್ರಿಯದ ಒಳಗೆ. ಯಾಕಂದರೆ ಅದು ಕಾಣಬೇಕಲ್ವ, ಅದಕ್ಕೆ. ಅದನ್ನು ನೋಡಿಕೊಳ್ಳಿಕ್ಕೆ ಒಬ್ಬ ದೇವತೆ ಇದ್ದಾನೆ, ಸೂರ್ಯ, ಅವನೊಳಗೆ ದೇವರು ಮತ್ತೆ ಕೂತಿದ್ದಾನೆ. ಅಂದರೆ ಎಷ್ಟೆಲ್ಲ ದೇವರು ಒಳಗೆ ಕೂತಿದ್ದಾನೆ ನಮ್ಮೊಳಗೆ, ಈ ಪ್ರಪಂಚದೊಳಗೆ. ಅದೇ ರೀತಿ ಕಿವಿ, ಕಿವಿಯಲ್ಲಿ ಶ್ರೋತ್ರೇಂದ್ರಿಯ ಇದೆ, ಅದನ್ನು ನಿಯಂತ್ರಣ ಮಾಡಲಿಕ್ಕೆ ದೇವರು ಕೂತಿದ್ದಾನೆ. ಅದನ್ನು ನೋಡಿಕೊಳ್ಳುವ ದೇವತೆ ಏನಿದ್ದಾನೆ ಅವನೊಳಗೆ ದೇವರು ಕೂತಿದ್ದಾನೆ. ಎಲ್ಲ ದಿಗ್ದೇವತೆಗಳು ಅವರೊಳಗೆ. ಅದೇ ರೀತಿ ಭಗವಂತ ಈ ನಾಲಿಗೆ, ನಾಲಿಗೆಯಲ್ಲಿ ನಾವು ರುಚಿಯನ್ನು ನೋಡ್ತೇವೆ. ರುಚಿ ನೋಡಲಿಕ್ಕೋಸ್ಕರ ಅಲ್ಲಿ ವರುಣ ಕೂತಿದ್ದಾನೆ. ಆ ವರುಣನನ್ನು ನಿಯಂತ್ರಣ ಮಾಡುತ್ತಾ, ರುಚಿಯನ್ನು ನಿಯಂತ್ರಣ ಮಾಡುತ್ತಾ ದೇವರು ಕೂತಿದ್ದಾನೆ. ಅಂದರೆ ನೋಡಿ, ಇದು ಇನ್ನೊಂದು ದೇವರ ಕ್ಷೇತ್ರ. ಅದೇ ರೀತಿ ಚರ್ಮ, ಚರ್ಮದಲ್ಲಿ ದೇವರು ಕೂತಿದ್ದಾನೆ. ಯಾಕಂದರೆ ನಮಗೆ ಗೊತ್ತಾಗಬೇಕಲ್ವ, ಮುಟ್ಟಿದರೆ ಓ ಇದು ಬಿಸಿಯೋ ತಣ್ಣಗಿದೆಯೋ ಮೃದುವಾಗಿದೆಯೋ ಅಥವಾ ಇದು ಕಠಿಣವಾಗಿದೆಯೋ ಎಲ್ಲ ಗೊತ್ತಾಗಬೇಕಲ್ವ. ಅದಕ್ಕಾಗಿ ಆ ಇದು ಚರ್ಮದ ಇಂದ್ರಿಯ ಏನಿದೆ, ಸ್ಪರ್ಶೇಂದ್ರಿಯ, ಅದರೊಳಗೆ ದೇವರು ಕೂತಿದ್ದಾನೆ. ಅದನ್ನು ನಿಯಂತ್ರಣ ಮಾಡುವ ದೇವತೆ ಒಳಗೆ ದೇವರು ಕೂತಿದ್ದಾನೆ. ಇನ್ನು ಘ್ರಾಣೇಂದ್ರಿಯ, ಮೂಸ್ತೇವೆ, ಅದರೊಳಗೆ ದೇವರು ಕೂತಿದ್ದಾನೆ. ಅಂದರೆ ಈ 5 ಜ್ಞಾನೇಂದ್ರಿಯಗಳು ಇಲ್ಲಿ ದೇವರು ಕೂತಿದ್ದಾನೆ. 5 ಕರ್ಮೇಂದ್ರಿಯಗಳಲ್ಲಿ ದೇವರು ಕೂತಿದ್ದಾನೆ. ಕೈ, ಕಾಲು, ಅದೇ ರೀತಿ ನಾಲಿಗೆ, ಮಾತನಾಡುವ ನಾಲಿಗೆ, ಅದೇ ರೀತಿ ಮಲಮೂತ್ರ ದ್ವಾರಗಳು, ಇಲ್ಲೂ ಕೂಡ ದೇವರು ಕೂತಿದ್ದಾನೆ. ಇವೆಲ್ಲವೂ ದೇವರ ಕ್ಷೇತ್ರ. ಏನ್ರಿ, ಮಲ ಮಾಡುವಂತಹ ಜಾಗದಲ್ಲೂ ದೇವರು ಕೂತಿದ್ದಾನ? ಅದು ಕೂಡ ದೇವರ ಕ್ಷೇತ್ರವಾ? ಅವನು ಅಲ್ಲಿ ಕ್ಷೇತ್ರಜ್ಞನ. ಹೌದು, ಮಲ ಮಾಡುವ ದ್ವಾರ ಅಂದರೆ ಮಲ ಮಾಡಲಿಕ್ಕೆ ಕಾರಣವಾದ ಇಂದ್ರಿಯ, ಇಂದ್ರಿಯದಲ್ಲೇ ದೇವರು ಕೂತಿದ್ದಾನೆ. ಇಂದ್ರಿಯ ಅಂದರೆ ಶಕ್ತಿ. ನೋಡಿ, ವಾಸ್ತವಿಕವಾಗಿ ಮಲ ವಿಸರ್ಜನೆ ಮಾಡಲಿಕ್ಕೂ ಒಂದು ಶಕ್ತಿ ಬೇಕು. ಹಾಗಿದ್ರೆ ಮಾತ್ರ ಅವನಿಗೆ ಮಲ ವಿಸರ್ಜನೆ ಮಾಡಲಿಕ್ಕೆ ಸಾಧ್ಯ, ಇಲ್ದಿರಾಗುವುದಿಲ್ಲ. ಯಾವಾಗ ಈ ಶಕ್ತಿ ಕುಂಠಿತವಾಗ್ತದೆ ಅವನಿಗೆ ಮಲವೇ ಹೊರಗೋಗುವುದಿಲ್ಲ. ಅಂದರೆ ನೋಡಿ, ಅದಕ್ಕಾಗಿ ಆ ಮಲ ವಿಸರ್ಜನೆಗೆ ಕಾರಣವಾದ ಶಕ್ತಿ ಇಂದ್ರಿಯ ಏನಿದೆ ಅದರೊಳಗೂ ದೇವರು ಕೂತಿದ್ದಾನೆ. ಅಲ್ರಿ, ದೇವರು ಇಲ್ಲಿ ಕೂತಿದ್ದಾನಲ್ವಾ, ದೇವರಿಗೆ ಅಸಹ್ಯ ಆಗುವುದಿಲ್ವಾ, ಹೇಸಿಗೆ ಆಗುವುದಿಲ್ವಾ? ಸಾಮಾನ್ಯವಾಗಿ ನಮಗೆ ಈ ರೀತಿಯೆಲ್ಲ ಇದು ಅತ್ಯಂತ ಕಡಿಮೆ ಪ್ರಮಾಣ ಪ್ರಶ್ನೆಗಳು ಬರಲಿಕ್ಕೆ ಸಾಧ್ಯತೆ ಉಂಟು. ಇಲ್ಲ, ಯಾಕೆ ಅಂತ ಹೇಳಿದರೆ ದೇವರು ಎಲ್ಲ ಕಡೆಯೂ ಆನಂದವಾಗೇ ಇರುತ್ತೆ. ಅವನಿಗೆ ಅದರ ಪರಿಪೂರ್ಣವಾದಂತಹ ಮಾಹಿತಿ ಇದೆ. ದೇವರಿಗೆ ಆನಂದವಾಗಿರ್ತಾನೆ ಅವನು. ಮತ್ತು ನಮಗೋಸ್ಕರ ಕೂತಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ಒಳಗೆ ಯಾಕೆ ಕೂತಿರ್ತಾನೆಂದರೆ ಅವನಿಗೆ ಉಪಕಾರ ಮಾಡಲಿಕ್ಕೋಸ್ಕರ. ಅವನು ಬೇಕಿದ್ರೆ ಅವನು ದೇವರ ಸ್ಮರಣೆ ಮಾಡಲಿ ಬಿಡಲಿ, ದೇವರು ಮಾತ್ರ ನಮ್ಮನ್ನು ಮರೆಯೋಲ್ಲ. ಅದೇ ರೀತಿ ತಾನು ಮೂತ್ರದ್ವಾರ ಅಲ್ಲಿ ಕೂತಿರ್ತಾನೆ, ಅದು ಒಂದು ಕ್ಷೇತ್ರ ದೇವರದ್ದು. ಈ ರೀತಿ 5 ಜ್ಞಾನೇಂದ್ರಿಯ, ಅದು 5 ಕರ್ಮೇಂದ್ರಿಯ,
ಆನಂತರ ಮನಸ್ಸಿನೊಳಗೆ ಕೂತಿದ್ದಾನೆ ದೇವರು. ಅಂದರೆ ಮನಸ್ಸು ಅಂತ ಹೇಳಿದರೆ ಆ ಮನಸ್ಸಿನಲ್ಲಿ ಮೂಡುವಂತಹ ಭಾವನೆಗಳು, ಅದಕ್ಕೆ ದೇವರು ಕಾರಣನಾಗಿದ್ದಾನೆ. ಆ ಮನಸ್ಸನ್ನು ನಿಯಂತ್ರಣ ಮಾಡುವ ದೇವತೆಗಳಿದ್ದಾರೆ, ಅದರೊಳಗೆ ದೇವರು ಕೂತಿದ್ದಾನೆ. 5 ಕರ್ಮೇಂದ್ರಿಯಗಳನ್ನು ನಿಯಂತ್ರಣ ಮಾಡುವ ದೇವತೆಗಳು, 5 ಜ್ಞಾನೇಂದ್ರಿಯಗಳನ್ನು ನಿಯಂತ್ರಣ ಮಾಡುವ ದೇವತೆಗಳು, ಹಾಗೂ ಮನಸ್ಸಿನ ದೇವತೆ, ಇಷ್ಟರೊಳಗೆ ದೇವರು ಕೂತಿದ್ದಾನೆ. ಪಂಚಚೇಂದ್ರಿಯ ಗೋಚರಾಹ. ಅದೇ ರೀತಿ ಈ 5 ಜ್ಞಾನೇಂದ್ರಿಯಗಳಿಗೆ ಹೊರಗೆ ಪ್ರಪಂಚದಲ್ಲ 5 ವಿಷಯಗಳಿದೆ. ಕಣ್ಣು ಯಾಕೆ ಇರುವುದು ಅಂದರೆ ನೋಡಲಿಕ್ಕೋಸ್ಕರ. ಏನನ್ನು ನೋಡ್ತದೆ? ರೂಪವನ್ನು. ಅದಕ್ಕೆ ಆ ರೂಪದಲ್ಲಿ ಮತ್ತೆ ದೇವರು ಕೂತಿದ್ದಾನೆ. ಆ ರೂಪವನ್ನು ನಿಯಂತ್ರಣ ಮಾಡುವ ದೇವತೆಯಲ್ಲಿ ಕೂತಿದ್ದಾನೆ. ಅದೇ ರೀತಿ ರಸವನ್ನು ಆಘ್ರಾಣಿಸುವಂಥದ್ದು, ಇದು ರುಚಿ ನೋಡುವಂಥದ್ದು ನಾಲಿಗೆ. ಆ ನಾಲಿಗೆಯಲ್ಲಿರುವ ರಸನೇಂದ್ರಿಯದಲ್ಲಿ ದೇವರು ಕೂತಿದ್ದಾನೆ. ಅದನ್ನು ನಿಯಂತ್ರಣ ಮಾಡುವ ದೇವತೆಯಲ್ಲಿ ವರುಣನಲ್ಲಿ ದೇವರು ಕೂತಿದ್ದಾನೆ. ಮಾತನಾಡಲಿಕ್ಕೆ ಅಗ್ನಿ, ರಸನೇಂದ್ರಿಯಕ್ಕೆ ವರುಣ, ಅಲ್ಲಿ ಕೂತಿದ್ದಾನೆ. ಅದೇ ರೀತಿ ರಸದಲ್ಲಿ ದೇವರು ಕೂತಿದ್ದಾನೆ. ರಸ ಬೇರೆ, ರಸನೇಂದ್ರಿಯ ಬೇರೆ. ಅದೇ ರೀತಿ ಶಬ್ದ, ಅಲ್ಲಿ ದೇವರು ಕೂತಿದ್ದಾನೆ. ಸ್ಪರ್ಶದಲ್ಲಿ ದೇವರು ಕೂತಿದ್ದಾನೆ. ಹೀಗೆ 5 ವಿಷಯ ಪದಾರ್ಥಗಳು, ಅದರೊಳಗೆ ದೇವರು ಕೂತಿದ್ದಾನೆ. ಅಂದರೆ ಇದೆಲ್ಲ ಏನು ಹೇಳ್ತಾ ಇದ್ದಾನೆ ದೇವರು ಅಂತ ಹೇಳಿದ್ರೆ, ನೋಡಯ್ಯ, ಜಗತ್ತಿನಲ್ಲಿ ನಾನಿಲ್ಲದ ವಸ್ತು ಇಲ್ಲ, ಪ್ರತಿಯೊಂದರೊಳಗೂ ನಾನು ಕೂತಿದ್ದೇನೆ. ಬರೀ ಕೂತದ್ದಲ್ಲ, ಮತ್ತು ಆ ವಸ್ತುವಿನ ಸಂಪೂರ್ಣ ಮಾಹಿತಿಯನ್ನು ಹೊಂದಿದವನಾಗಿ ನಾನು ಕೂತಿದ್ದೇನೆ ಪ್ರತಿಯೊಂದರೊಳಗೂ. ಅದಕ್ಕಾಗಿಯೇ ಪ್ರತಿಯೊಂದು ವಸ್ತು ಇಲ್ಲಿ ನೆಲೆಸಿದೆ, ಉಳಿದಿದೆ. ಇಲ್ಲಿದ್ರೆ ಯಾವ ವಸ್ತುವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾನಿಲ್ಲ ಅಂದರೆ ಯಾವ ವಸ್ತುವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿ, ಇವಿಷ್ಟು ಒಂದು ರೀತಿ ಕ್ಷೇತ್ರಗಳಾದರೆ, ಇನ್ನು ಉಳಿದದ್ದು ವಿಕಾರ. ವಿಕಾರ ಅಂತೇಳಿದರೆ ಇದು ವ್ಯಕ್ತಿಗೆ ಒಂದೇ ರೀತಿ ಇರ್ತದೆ ಅಂತ ಹೇಳಲಿಕ್ಕೆ ಬರೋಲ್ಲ, ಬದಲಾಗ್ತಾ ಇರ್ತದೆ. ಇವೆಲ್ಲವು ನೋಡಿ, ಅದಕ್ಕೆ ಇದನ್ನು ವಿಕಾರ ಅಂತ ಕರೀತಾರೆ. ಬದಲಾಗ್ತಾ ಇರುವುದರಿಂದಾಗಿ ವಿಕಾರ ಅಂತ ಕರೀತಾರೆ. ಉದಾಹರಣೆ ಹೇಳುವುದಾದರೆ ಇಚ್ಛೆ ಎನ್ನುವಂಥದ್ದು, ಇಚ್ಛೆಯನ್ನು ವಿಕಾರ ಅಂತ ಕರೀತಾನೆ ಕೃಷ್ಣ. ಕಾರಣ ಏನು ಅಂತ ಹೇಳಿದರೆ, ಇಚ್ಛೆ ಅನ್ನುವಂಥದ್ದು ಒಂದೇ ರೀತಿ ಇರುವುದಲ್ಲ ಮನುಷ್ಯನಿಗೆ. ನಮ್ಮ ಬದುಕಿನಲ್ಲಿ ಹುಟ್ಟಿನಿಂದ ಸಾಯುವ ತನಕ ಇಚ್ಛೆಗಳು ಎಷ್ಟು ಬದಲಾಗ್ತದೆ. ಹುಟ್ಟಿದಾಗ ಮನುಷ್ಯನಿಗೆ ಯಾವ ಇಚ್ಛೆ ಇರೋಲ್ಲ. ಒಂಚೂರು ಈ ಪ್ರಪಂಚದ ಪರಿಚಯ ಆಗ್ತಾ ಬಂದ ಹಾಗೆ ಒಳಗಿನಿಂದ ಇಚ್ಛೆ ಅಂತ ಹೇಳಿದ್ರೆ ಕಾಮನೆಗಳು ಮೂಡ್ಲಿಕ್ಕೆ ಶುರುವಾಗುತ್ತೆ. ಈ ಕಾಮನೆ ಮಗುವಾಗಿದ್ದಾಗ ಒಂದೇ, ಅಮ್ಮನ ಹಾಲು ಕುಡಿಬೇಕು ನೋಡಿ, ಇಷ್ಟೇ. ಹಸಿವಾದಾಗ ಆಹಾರದ ಇಚ್ಛೆ ಅಷ್ಟೇ. ಆ ಆಹಾರ ಸಿಕ್ಕಿತ ಮಲಗುವ ಇಚ್ಛೆ ಅಷ್ಟೇ. ಸ್ವಲ್ಪ ಕೈಕಾಲು ಗಟ್ಟಿ ಆದಮೇಲೆ ಆಮೇಲೆ ಓಡಾಡುವ ಇಚ್ಛೆ, ನಡೆದಾಡುವ ಇಚ್ಛೆ, ಚೇಷ್ಟೆ ಮಾಡುವಂತಹ ಇಚ್ಛೆ, ನಾನಾ ವಿಧವಾದ ಚೇಷ್ಟೆ ಮಾಡುವಂತಹ ಇಚ್ಛೆ, ಆಟ ಆಡುವ ಇಚ್ಛೆ. ಸ್ವಲ್ಪ ದೊಡ್ಡದಾಗ್ತಾ ಹೋದಾಗೆ ನೋಡಿ ಬದಲಾವಣೆ ಆಗ್ತಾ ಬಂತು. ಮೊದಲು ಬರೀ ಉಂಡ್ಕೊಂಡು ತಿಂಡ್ಕೊಂಡು ಮಲ್ಕೊಂಡಿರೋದಷ್ಟೇ. ಸ್ವಲ್ಪ ದೊಡ್ಡದಾದ ಮೇಲೆ ಓಡಾಡಬೇಕು ಎನ್ನುವ ಇಚ್ಛೆ, ಅದಾದ ಮೇಲೆ ನಿಮಗೆ ನಡೆದಾಡಬೇಕು, ಕುಡಿದಾಡಬೇಕು. ಅವಾಗೇನು ಅಂತ ಹೇಳಿದರೆ ಸಣ್ಣ ತಿನ್ನಬೇಕು ಎನ್ನುವ ಇಚ್ಛೆ ಹೊರಟೋಯ್ತು. ಅದಕ್ಕಾಗಿ ಆಟವಾಡುವ ಮಕ್ಕಳಿಗೆ ಒತ್ತಾಯದಿಂದ ತಿನ್ನಿಸ್ಬೇಕು, ಇಲ್ಲಿದ್ರೆ ತಿನ್ಲಿಕ್ಕೆ ಹೇಳುವುದೇ ಇಲ್ಲ ಅವುಗಳು. ಕಾರಣ ಏನಂದರೆ ಇಚ್ಛೆ ಬದಲಾಗಿರುತ್ತದೆ. ಇನ್ನು ಸ್ವಲ್ಪ ಯುವಕನಾದ ಮೇಲೆ ಇಚ್ಛೆಯೇ ಬೇರೆ. ಯಾಕಂದರೆ ಅವಾಗ ಆಟ ಆಡಬೇಕು ಅನ್ನುವ ಇಚ್ಛೆ ಇಲ್ಲ. ಮತ್ತು ಆಗಿನ ಇಚ್ಛೆ ಬೇರೆ, ನಾನು ದುಡ್ಡು ಮಾಡಬೇಕು, ನಾನು ಓದಬೇಕು, ಕೆಲಸವನ್ನು ಗಳಿಸಬೇಕು, ಮದುವೆ ಆಗಬೇಕು, ನಾವು ಈ ಎಲ್ಲ ಇಚ್ಛೆಗಳು. ಹೋಗಲಿ, ಇದೇ ಇಚ್ಛೆ ಇರ್ತದೆ ಅಂತ ಹೇಳಿದ್ರೆ ಇಲ್ಲ. ಸ್ವಲ್ಪ ವರ್ಷ ಆಗ್ತಾ ಇದ್ದ ಹಾಗೆ ಇವನಿಗೆ ಸ್ವಲ್ಪ ವಯಸ್ಸಾಗ್ತಾ 50-60 ಆಯಿತು. 50-60 ಆಗ್ತಾ ಬಂದಾಗ ಆವಾಗ ನಾನು ಕೆಲಸ ಬಡಿಬೇಕು ಅಂತ ಆಸೆ ಇಲ್ಲ, ಆ ಇಚ್ಛೆ ಇಲ್ಲ. ಆಟ ಆಡಬೇಕು ಅನ್ನುವ ಇಚ್ಛೆ ಇಲ್ಲ, ಅಂದರೆ ಪುಟ್ಟ ಮಗುವಿನ ಇಚ್ಛೆ ಇಲ್ಲ. ಯುವಕನಾಗಿದ್ದಾಗ ನಾನೊಂದು ಮದುವೆ ಆಗಬೇಕು ಅಂತ ಇಚ್ಛೆ ಇಲ್ಲ. ಆಗಿನ ಇಚ್ಛೆಯೇ ಬೇರೆ, 50-60ರ ಇಚ್ಛೆಯೇ ಬೇರೆ. ಇನ್ನು 80 ಆಗ್ತಾ ಇರಬೇಕಾದ್ರೆ ಆಗಿನ ಇಚ್ಛೆಯೇ ಬೇರೆ. ಅಂದರೆ ನೋಡಿ, ಮನುಷ್ಯನಿಗೆ ಇಚ್ಛೆ ಅನ್ನುವಂಥದ್ದು ಬದಲು ಆಗ್ತಾ ಬರ್ತಾ ಇರ್ತದೆ. ಅದಕ್ಕಾಗಿಯೇ ಇದನ್ನೇ ವಿಕಾರ ಅಂತ ಕರೀತಾನೆ ಕೃಷ್ಣ. ಇದು ವಿವಿಧವಾದ ಆಕಾರವನ್ನು ಹೊಂದುವಂಥದ್ದು, ಒಂದೇ ರೀತಿ ಇರುವುದಲ್ಲ. ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಬದಲಾವಣೆಯನ್ನು ಹೊಂದುವಂತಹ ನಮ್ಮ ಒಳಗೆ ಇರುವಂತಹ ಇಚ್ಛೆ ಏನಿದೆ, ಈ ಇಚ್ಛೆಯನ್ನು ನಿಯಂತ್ರಣ ಮಾಡಲಿಕ್ಕೆ ದೇವರು ಕೂತಿದ್ದಾನೆ. ಯಾಕಂದರೆ ಇದೂ ಕೂಡ ಒಂದು ದೇವರ ಕ್ಷೇತ್ರ.
ಇಚ್ಛೆಯೂ ಕೂಡ ದೇವರ ಕ್ಷೇತ್ರ, ಅದು ದೇವರು ನೆಲೆಸಿರುವ ಜಾಗ. ಮತ್ತು ನಮ್ಮ ಎಲ್ಲ ಇಚ್ಛೆಗಳ ಮಾಹಿತಿ ದೇವರಿಗಿದೆ, ಅದಕ್ಕೆ ಅವನು ಕ್ಷೇತ್ರಜ್ಞ. ಅದರಿಂದಾಗಿ ನನ್ನೊಳಗೆ ಏನು ಆಸೆ ಮೂಡ್ತಾ ಇದೆ, ಏನು ಭಾವನೆ ಮೂಡ್ತಾ ಇದೆ, ಅದು ಹೊರಗಿನವರಿಗೆ ಯಾರಿಗೂ ಗೊತ್ತಾಗದೆ ಹೋಗ್ಬೋದು, ದೇವರಿಗೆ ಮಾತ್ರ ಗೊತ್ತಾಗಿ ಆಗುತ್ತೆ. ಎಂಥ ನಾನು ದೇವರ ಮುಂದೆ ಕೂತು ಅಥವಾ ದೇವರ ಹಿಂದೆ ಇದ್ದು ಎಲ್ಲಿ ಬೇಕಾದ್ರಿದ್ರು ಒಳಗಿನಿಂದ ಏನು ಕೆಟ್ಟ ಇಚ್ಛೆಯನ್ನು ಮಾಡ್ತಾ ಇದ್ರು ಕೂಡ ದೇವರಿಂದ ತಪ್ಪಿಸ್ಕೊಳ್ಳಿಕ್ಕಾಗೋಲ್ಲ. ಯಾಕಂದರೆ ಅವನು ಕ್ಷೇತ್ರಜ್ಞನಾಗಿ ಒಳಗೆ ಕೂತಿದ್ದಾನೆ. ಇಚ್ಛೆ ಅನ್ನುವಂಥದ್ದು ಅವನ ಕ್ಷೇತ್ರ, ಅದರಲ್ಲಿ ಎಲ್ಲ ತಿಳ್ಕೊಳ್ತಾನೇ ಇದ್ದಾನೆ ದೇವರು. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಒಳಗೆ ಮತ್ತೆ ಕೂತಿದ್ದಾಳೆ ಲಕ್ಷ್ಮೀ, ಭಾರತೀ ದೇವಿ, ಇವರೆಲ್ಲರೂ ಕೂಡ ಅವರೊಳಗೆ ಮತ್ತೆ ದೇವರು ಕೂತಿದ್ದಾನೆ. ಇಚ್ಛಾ, ದ್ವೇಷ, ಎರಡನೆಯದ್ದು ದ್ವೇಷ. ಈ ದ್ವೇಷವೂ ಕೂಡ ಜೀವನದುದ್ದಕ್ಕೂ ಬದಲಾಗುತ್ತಾ ಇರ್ಬೋದು. ನೋಡಿ, ಇದಕ್ಕೂ ಕೂಡ ಇದೊಂದು ವಿಕಾರ, ದ್ವೇಷ ಅನ್ನುವಂಥದ್ದು. ಸಣ್ಣಲ್ಲಿ ಇವಾಗ ಪುಟ್ಟ ಮಗು ಇರ್ತಾನೆ, ಪುಟ್ಟ ಮಗುವಿದ್ದಾಗ ಬುದ್ಧಿ ಅಂದರೆ ಒಂದು 6 ತಿಂಗಳು 7 ತಿಂಗಳಾಗುವ ತನಕ ಇವನಿಗೆ ಅಂಥ ದ್ವೇಷ ಬೇರೆ ಯಾವುದರಲ್ಲಿ ವಸ್ತುವಿನಲ್ಲಿರುವುದಿಲ್ಲ. ಮತ್ತೇನೆಂದರೆ ಕೆಲವೊಂದು ಆಗೋಲ್ಲ, ಆ ಪುಟ್ಟ ಮಕ್ಕಳಿಗೆ ನೋಡಿ ಕೆಲವೊಂದು ಆಗುವುದಿಲ್ಲ ಅಂದರೆ ಅದೇ ದ್ವೇಷ, ಅದರ ಬಗ್ಗೆ ಅದಾಗುವುದಿಲ್ಲ ಅವುಗಳಿಗೆ. ಇವಾಗ ಯಾವುದೊಂದು ಪುಟ್ಟ ಮಕ್ಕಳಿರ್ತವೆ, ಆ ಮಕ್ಕಳಿಗೆ ಹೇಗಂತ ಹೇಳಿದ್ರೆ ಇನ್ನೂ ಹಾಸಿಗೆಯಲ್ಲಿ ಮಲಗಿದ್ದಾವಷ್ಟೇ, ಹೇಳಲಿಕ್ಕಾಗೋದಿಲ್ಲ. ಅಂಥ ಮಕ್ಕಳಿಗೆ ಕೆಲವೊಂದು ಆಗೋದಿಲ್ಲ. ಅದಕ್ಕೆ ಹೇಳ್ತೇವೆ, ಅಯ್ಯೋ ಈ ಮಗುವಿಗೆ ಆಗೋದೇ ಇಲ್ಲ, ಇದಾಗ್ತದೆ ನೋಡಿ. ಅಲ್ಲಿಂದಲೇ ಶುರುವಾಗ್ತದೆ ಮನುಷ್ಯನಿಗೆ. ಸ್ವಲ್ಪ ದೊಡ್ಡದಾಗ್ತಾ ಮಗುವಾಗ್ತಾ ಬಂದಾಗ ಆಸೆ ಕೆಲವುದರಲ್ಲಿ, ದ್ವೇಷ ಕೆಲವುದರಲ್ಲಿ, ಅಂದರೆ ಅದನ್ನು ಕಂಡ್ರೆ ಆಗೋದಿಲ್ಲ, ಇದನ್ನು ಕಂಡ್ರೆ ಆಗೋದಿಲ್ಲ. ಆ ರೀತಿ ಇದು ಸಣ್ಣಲ್ಲಿದ್ದಾಗ ದ್ವೇಷ ಕಡಿಮೆ ಇದ್ದರೂ ಕೂಡ ಅವನಿಗೆ ವಯಸ್ಸಾಗ್ತಾ ಆಗ್ತಾ ಬಂದಾಗೆ ದ್ವೇಷ ಹೆಚ್ಚಾಗ್ತಾ ಹೋಗುತ್ತೆ. ಈ ದ್ವೇಷ ಅನ್ನುವುದು ಒಂದು ವಸ್ತುವಿನಲ್ಲೇ ಇರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನೋಡಿ, ಈ ದ್ವೇಷವು ಕೂಡ ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಬರ್ಬೋದು. ಅದಕ್ಕಾಗಿಯೇ ಜೀವನದುದ್ದಕ್ಕೂ ಯಾವ ಒಬ್ಬ ವ್ಯಕ್ತಿಯು ಒಂದನ್ನೇ ದ್ವೇಷ ಮಾಡ್ಕೊಂಡು ಕೊಡ್ತಾನೆ ಅಂತ ಹೇಳಲಿಕ್ಕೆ ಬರೋಲ್ಲ. ಯಾಕಂದರೆ ಇವತ್ತು ದ್ವೇಷ ಮಾಡುವಂಥದ್ದು ನಾಳೆ ಅವನಿಗೆ ಪ್ರೀತಿ ಕಾರಣ ಆಗ್ಬೋದು. ಅಥವಾ ಎಷ್ಟು ವಿಚಿತ್ರ ಅಂತ ಹೇಳಿದರೆ, ಚಳಿಗಾಲದಲ್ಲಿ ಯಾವುದನ್ನು ದ್ವೇಷ ಮಾಡ್ತೇವೋ ಬೇಸಿಗೆ ಕಾಲದಲ್ಲಿ ಅದನ್ನೇ ಪ್ರೀತಿ ಮಾಡ್ತೇವೆ. ಚಳಿಗಾಲದಲ್ಲಿ ಯಾರಾದರೂ ನಮಗೆ ಕೋಲ್ಡ್ ಡ್ರಿಂಕ್ಸ್ ತಂದು ಕೊಟ್ಟರೆ ಬೇಡ ಅಂತ ಹೇಳಿ ಅದನ್ನು ದ್ವೇಷ ಮಾಡ್ತೇವೆ. ಅದೇ ಬೇಸಿಗೆ ಕಾಲದಲ್ಲಿ ಯಾರಾದರೂ ಕೋಲ್ಡ್ ಡ್ರಿಂಕ್ಸ್ ತಂದು ಕೊಟ್ಟರೆ ಖುಷಿಯಿಂದ ಕುಡಿತೇವೆ. ನೋಡಿ, ನಮ್ಮ ದ್ವೇಷ ಎಷ್ಟು ಬದಲಾಯಿತು. ಅವಾಗಿದ್ದ ದ್ವೇಷ ಬೇರೆ, ಈಗಿದ್ದ ದ್ವೇಷ ಬೇರೆ. ಇವತ್ತು ಅವರನ್ನು ಕಂಡ್ರೆ ಆಗೋದಿಲ್ಲ, ಇನ್ನೊಂದು 4 ವರ್ಷ ಬಿಟ್ಟರೆ ಅವರನ್ನು ಬಿಟ್ಟರೆ ಆಗೋದಿಲ್ಲ, ಅವರು ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಮನಸ್ಸು ಅಷ್ಟು ಬದಲಾಯಿತು, ದ್ವೇಷ ಅಷ್ಟು ಬದಲಾಯಿತು. ಅದೇ ರೀತಿ ಮನಸ್ಸಿಗೆ ನೋಡಿ, ವಯಸ್ಸಿನಿಂದ ವಯಸ್ಸಿಗೆ, ಸಂದರ್ಭದಿಂದ ಸಂದರ್ಭಕ್ಕೆ ಮನುಷ್ಯನಿಗೆ ಬದಲಾಗುತ್ತಾ ಬರ್ತದೆ ದ್ವೇಷ ಅನ್ನುವುದು ಕೂಡ. ಈ ಕಾರಣದಿಂದಲೇ ಪ್ರಹ್ಲಾದ ಹೇಳುವುದು, ಈ ಜೀವನದಲ್ಲಿ ಯಾರು ನಮಗೆ ಪರ್ಮನೆಂಟ್ ಆದ ದ್ವೇಷಿಗಳಿದ್ದಾರೆ ಅಂತ. ಯಾರು ಪರ್ಮನೆಂಟ್ ಆದ ದ್ವೇಷಿಗಳು ಅಂತ ಯಾರೂ ಇಲ್ಲ. ಮತ್ತೇನೆಂದರೆ, ಆಯಾ ಕಾಲದಲ್ಲಿ ಯಾರೋ ಬರ್ತಾರೆ, ಯಾರೋ ನಮ್ಮನ್ನು ದ್ವೇಷ ಮಾಡ್ತಾರೆ, ನಾವು ಯಾರನ್ನು ದ್ವೇಷ ಮಾಡ್ತೇವೆ, ಆಮೇಲೆ ಇನ್ನೆಲ್ಲೋ ಹೋಗ್ತೇವೆ, ಇನ್ಯಾರು. ಈ ರೀತಿ ದ್ವೇಷವು ಬದಲಾಗುತ್ತಾನೆ ಇರ್ತದೆ. ಇಂಥ ದ್ವೇಷದಲ್ಲೂ ದೇವರು ಕೂತಿದ್ದಾನೆ. ಈ ದ್ವೇಷದಲ್ಲೂ ದೇವರು ಕೂತಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಆ ದ್ವೇಷವನ್ನು ನಿಯಂತ್ರಣ ಮಾಡಲಿಕ್ಕೆ ಒಳಗೊಬ್ಬ ದೈತ್ಯ ಕೂತಿದ್ದಾನೆ. ಯಾಕಂದರೆ ಈ ದ್ವೇಷ ಅನ್ನೋದು ಒಳ್ಳೆಯದಲ್ಲ, ಕೆಟ್ಟದ್ದದು. ಯಾರು ಅಂತ ಹೇಳಿದ್ರೆ ಅದೇ ದ್ವಾಪರ ಶಕುನಿ, ಅವನು ಕೂತಿದ್ದಾನೆ ದ್ವೇಷಕ್ಕೆ ಕಾರಣವಾಗಿ, ಈ ದ್ವೇಷವನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ. ಅದರಿಂದಾಗಿ ದ್ವೇಷವೂ ಕೂಡ ದೇವರ ಒಂದು ಕ್ಷೇತ್ರ, ಅದರೊಳಗೆ ದೇವರು ಕ್ಷೇತ್ರಜ್ಞನಾಗಿ ಕೂತಿದ್ದಾನೆ. ಅಲ್ರಿ, ಈ ಕೆಟ್ಟ ವಿಷಯದೊಳಗೆ ಯಾಕೆ ದೇವರು ಕೂತಿರ್ತಾನೆ? ದ್ವೇಷದೊಳಗೆ ದೇವರು ಯಾಕೆ ಕೂತಿದ್ದಾನೆ? ವಾಸ್ತವಿಕವಾಗಿ ಇವಾಗ ದೇವರು ಕೂರಲಿಲ್ಲ ಅಂತ ಹೇಳಿದ್ರೆ ಈ ದ್ವೇಷ ಅನ್ನೋದು ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರಲ್ಲ. ಬೇಡ, ಕೆಲಸ ಮಾಡೋದೇ ಬೇಡ, ದ್ವೇಷ ಕೆಲಸ ಮಾಡೋದೇ ಬೇಡ. ಏನು ದ್ವೇಷದಿಂದ ಏನು ಜಗತ್ತು ಹಾಳಾಗ್ತದೆ ಹೊರತು ಯಾರಾದರೂ ಉದ್ಧಾರ ಆಗೋರಿದ್ದಾರೆ? ದ್ವೇಷವೇ ಇರಬಾರ್ದು ಜಗತ್ತಿನಲ್ಲಿ. ಅದಕ್ಕೆ ದೇವರು ದ್ವೇಷದೊಳಗೆ ಕೂತಿಲ್ಲ ಅಂದರೆ ದ್ವೇಷವೇ ಇರುವುದಿಲ್ವಲ್ಲ ಅಂದರೆ ಸಾಮಾನ್ಯವಾಗಿ ಹೇಳ್ತೇವೆ. ಆದರೆ ದ್ವೇಷ ಅನ್ನುವಂಥದ್ದು ಕೂಡ ಕೆಲವೊಮ್ಮೆ ಬೇಕಾಗ್ತದೆ. ಹಿರಣ್ಯಕಶಿಪುವಿನ ದ್ವೇಷವೇ ಪ್ರಹ್ಲಾದನ ಉದ್ಧಾರ ಕಾರಣ ಆಯಿತು. ನೋಡಿ, ಆ ಕಾರಣದಿಂದಾಗಿ ದೇವರು ದ್ವೇಷವನ್ನು ಇಡ್ತಾನೆ ಜಗತ್ತಿನಲ್ಲಿ. ಯಾಕೋಸ್ಕರ ಅಂದರೆ ಒಳ್ಳೆಯವರ ಉದ್ಧಾರಕ್ಕೋಸ್ಕರ, ಅದಕ್ಕೋಸ್ಕರ. ಅದೇ ರೀತಿ ಕೆಟ್ಟವರ ಅಧಪ್ಪತನಕ್ಕೋಸ್ಕರ. ಯಾರು ಕೆಟ್ಟವರು ಇರ್ತಾರೆ,
ಕೆಟ್ಟವರು ಹೋಗಿ ನರಕಕ್ಕೆ ಬೀಳುವುದೇ ದ್ವೇಷದಿಂದ. ಯಾರನ್ನ? ಒಳ್ಳೆಯವರನ್ನು ದ್ವೇಷ ಮಾಡಿ. ಒಳ್ಳೆಯವರನ್ನು ದ್ವೇಷ ಮಾಡೇ ಅವರು ಆದಷ್ಟು ಬೇಗ ಒಪ್ಪಿದು ಹೋಗ್ತಾರೆ. ಒಂದೊಮ್ಮೆ ದ್ವೇಷ ಅನ್ನೋದು ಮಾಡದೇ ಇದ್ದರೆ ಕೆಟ್ಟವರು ಕೂಡ ಅಷ್ಟು ಬೇಗ ತಾವು ನರಕಕ್ಕೆ ಬೀಳುವುದಿಲ್ಲ. ಅವರು ಆದಷ್ಟು ಬೇಗ ನರಕಕ್ಕೆ ಬೀಳಬೇಕಂದ್ರೆ ಕೆಟ್ಟವರು ಆದಷ್ಟು ಬೇಗ ಹಾಳಾಗಿ ಹೋಗಬೇಕು ಅಂತ ಹೇಳಿದರೆ ದ್ವೇಷ ಬೇಕು. ಅದಕ್ಕಾಗಿ ದೇವರು ದ್ವೇಷ ಇಟ್ಟಿರ್ತಾನೆ. ಯಾಕಂದರೆ ಒಳ್ಳೆಯವರನ್ನು ಉದ್ಧಾರ ಮಾಡಲಿಕ್ಕೆ, ಕೆಟ್ಟವರನ್ನು ನಾಶಪಡಿಸಲಿಕ್ಕೆ. ದುರ್ಯೋಧನಾದಿಗಳು ನಾಶ ಆದದ್ದೇ ಪಾಂಡವರ ದ್ವೇಷದಿಂದ. ನೋಡಿ, ಒಮ್ಮೊಮ್ಮೆ ದ್ವೇಷ ಅಂತಲೇ ಇಲ್ಲದೇ ಇದ್ದರೆ ಕೌರವಾದಿಗಳು ನಾಶವೇ ಆಗ್ತಾ ಇರಲಿಲ್ಲ. ಇಲ್ಲಿ ನಮಗೊಂದು ಪ್ರಶ್ನೆ ಬರ್ಬೋದು. ಹೌದು, ಒಂದೊಮ್ಮೆ ದುರ್ಯೋಧನಾದಿಗಳಿಗೆ ದ್ವೇಷ ಅನ್ನೋದೊಂದು ಒಲ್ಲದೇ ಇದ್ದರೆ ಅವರು ಪಾಂಡವರೊಟ್ಟಿಗೆ ಚೆನ್ನಾಗಿರ್ತಾ ಇದ್ರಲ್ವ? ಅವಶ್ಯಕತೆ ಇರಲಿಲ್ಲವಲ್ವಾಗ? ಯುದ್ಧದ ಅವಶ್ಯಕತೆಯೇ ಇರಲಿಲ್ಲ. ಕೌರವರ ನಾಶದ ಅವಶ್ಯಕತೆಯೇ ಇರಲಿಲ್ವಲ್ಲ ಅಂತ ಸಾಮಾನ್ಯವಾಗಿ ನಮಗೆ ಪ್ರಶ್ನೆ ಬರ್ಬೋದು. ನಾವು ತಿಳ್ಕೊಳ್ಬೇಕಾದದ್ದೇನು ಅಂತ ಹೇಳಿದರೆ, ವಾಸ್ತವಿಕವಾಗಿ ದ್ವೇಷ ಎನ್ನುವಂಥದ್ದು ದೇವರು ಹುಟ್ಟಿಸುವುದಲ್ಲ. ದೇವರು ಯಾವತ್ತೋ ಒಂದು ದಿನ ಹುಟ್ಟಿಸಿದ ಅಂತ ಹೇಳಿದರೆ ಅವಾಗ ದ್ವೇಷ ಅನ್ನೋದು ಹುಟ್ಟಿತು ಅಂತ ಇಲ್ಲ. ಮತ್ತು ದ್ವೇಷ ಅನ್ನೋದು ವ್ಯಕ್ತಿಯ ಒಳಗೆ ಇದ್ದೇ ಇರ್ತದೆ. ಇವಾಗ ದುರ್ಯೋಧನನಿಗೆ ಪಾಂಡವರ ಮೇಲಿನ ದ್ವೇಷ ಹೇಳಿಕೊಟ್ಟು ಬಂದದ್ದಲ್ಲ. ಅದು ಸಣ್ಣಲ್ಲಿ ಯಾರೂ ಹೇಳಿಕೊಡಲಿಲ್ಲ. ಮತ್ತೇನೆಂದರೆ ಹುಟ್ಟಿನಿಂದಲೇ ಅವನು ದ್ವೇಷಿ. ನಾವು ಹೇಳ್ತಲ್ವ ಹುಟ್ಟು ಗುಣ ಅಂತ. ಅವನು ಹುಟ್ಟು ಗುಣ, ಅದು ನೇಚರ್. ಅದು ದ್ವೇಷ ಮಾಡುವುದೇ ಅವನ ನೇಚರ್. ಅದು ಹೇಳಿಕೊಟ್ಟು ಬರುವುದಲ್ಲ. ಇವಾಗ ಬೆಕ್ಕಿಗೆ ಇಲಿಯನ್ನು ಕಂಡ್ರೆ ದ್ವೇಷ, ಅದು ಹೇಳಿಕೊಟ್ಟು ಬಂದದ್ದಲ್ಲ. ಅದೇ ರೀತಿ ಮುಂಗುಸಿಗೆ ಹಾವನ್ನು ಕಂಡ್ರೆ ದ್ವೇಷ, ಹಾವಿಗೆ ಮುಂಗುಸಿಯನ್ನು ಕಂಡ್ರೆ ದ್ವೇಷ. ಇದು ಯಾರು ಹೇಳಿಕೊಟ್ಟಿದ್ದಾರ? ಹಾವು ಪಾಠ ಕಲಿಸ್ತಾ ಮುಂಗುಸಿಯನ್ನು ದ್ವೇಷ ಮಾಡುವಂತ, ಮುಂಗುಸಿ ಪಾಠ ಕಲಿಸ್ತಾ ಹಾವನ್ನು ದ್ವೇಷ ಮಾಡುವಂತ ಇಲ್ಲ. ಹುಟ್ಟಿನಿಂದಲೂ ಇರುವ ದ್ವೇಷ ಅದು. ಹಾಗೆ ಈ ದ್ವೇಷ ಅನ್ನುವುದು ನೇಚರಲ್ಲೇ ಇದೆ, ನ್ಯಾಚುರಲ್ ಆಗಿದೆ. ಆದರೆ ಆ ದ್ವೇಷ ಎನ್ನುವ ಅಂಶ ಒಳ್ಳೆಯವರಿಗೆ ಒಳ್ಳೆಯದಕ್ಕೆ ಕಾರಣ ಆಗುತ್ತೆ, ಏಳಿಗೆಗೆ ಕಾರಣ ಆಗುತ್ತೆ. ಅದಕ್ಕಾಗಿ ದೇವರು ಅದರಲ್ಲಿ ಕೂತಿರ್ತಾನೆ, ದ್ವೇಷದಲ್ಲಿ ಕೂತಿರ್ತಾನೆ. ಯಾಕಂದರೆ ಆ ದುಷ್ಟರನ್ನು ನಾಶಗೊಳಿಸಲಿಕ್ಕೆ, ಸಜ್ಜನರನ್ನು ಉದ್ಧಾರಗೊಳಿಸಲಿಕ್ಕೆ. ಇದು ಕೂಡ ಒಂದು ವಿಕಾರ, ಇಚ್ಛಾ ದ್ವೇಷ. ಮುಂದಿನದ್ದು ಸುಖಂ, ಸುಖ ಅನ್ನುವಂಥದ್ದು. ನೋಡಿ, ವಾಸ್ತವಿಕವಾಗಿ ಇಲ್ಲೆಲ್ಲ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದರೆ, ಇವಾಗ ದ್ವೇಷ ಅಂತ ಹೇಳಿದರೆ ಏನು, ಅಥವಾ ಈ ಇಚ್ಛೆ ಅಂತ ಹೇಳಿದರೆ ಏನು? ಇಚ್ಛೆ ಅಂತ ಹೇಳಿದರೆ ಒಳಗೆ ಮೂಡುವಂತಹ ಬಯಕೆ. ದ್ವೇಷ ಅಂತ ಹೇಳಿದರೆ ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಮಾಡುವಂಥದ್ದು. ಅದೇ ರೀತಿ ಸುಖಂ, ಸುಖ. ಸುಖ ಅಂತ ಹೇಳಿದರೆ ಏನು? ನಮ್ಮ ಒಳಗೆ ಆಗುವಂತಹ ಒಂದು ಅನುಕೂಲಕರವಾದ ವೇದನೆ, ಅಂದರೆ ಎಕ್ಸ್ಪೀರಿಯನ್ಸ್. ಒಳಗೆ ಆಗುವಂತಹ ಒಂದು ಎಕ್ಸ್ಪೀರಿಯನ್ಸ್. ಎಂಥ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ನಮಗೆ ಅತ್ಯಂತ ಅನುಕೂಲಕರವಾದಂತಹ ಅನುಭವ ಒಳಗೆ ಆಗುವಂಥದ್ದು. ಇದನ್ನು ಸುಖ ಅಂತ ಕರೀತಾರೆ. ನೋಡಿ, ವಾಸ್ತವಿಕವಾಗಿ ಈ ಸುಖವೂ ಕೂಡ ಒಂದು ವಿಕಾರ. ಇದು ಕಾರಣ ಏನು ಅಂತ ಹೇಳಿದರೆ, ಸುಖ ಹೀಗೆ ಅಂತ ಹೇಳಲಿಕ್ಕೆ ಬರೋಲ್ಲ. ನೋಡಿ, ಇದೊಂದು ವಿಚಿತ್ರ. ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಸುಖ ಅನ್ನುವಂಥದ್ದು ವಿಕಾರ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ, ಇವತ್ತು ನನಗೆ ಸುಖವಾದದ್ದು ನಾಳೆ ಸುಖ ತಂದು ಕೊಡುತ್ತದೆ ಅಂತಿಲ್ಲ. ಈ ಕ್ಷಣದಲ್ಲಿ ನನಗೆ ಸುಖಕ್ಕೆ ಕಾರಣವಾದದ್ದು ಮುಂದಿನ ಕ್ಷಣದಲ್ಲಿ ಸುಖ ತಂದು ಕೊಡುತ್ತದೆ ಅಂತಿಲ್ಲ. ಬಾಲ್ಯದಲ್ಲಿ ಯಾವುದು ಸುಖಕ್ಕೆ ಕಾರಣವೋ ವೃದ್ಧಾಪ್ಯದಲ್ಲದು ಸುಖಕ್ಕೆ ಕಾರಣವಾಗ್ತದೆ ಅಂತಿಲ್ಲ. ನಿಮಗೆ ಎಷ್ಟು ವಿಚಿತ್ರ ಅಂತ ಹೇಳಿದರೆ, ನನಗೆ ತುಂಬ ಹಸಿವಾಗ್ತಾ ಇದೆ. ಹಸಿವಾದಾಗ ಊಟಕ್ಕೆ ಕೂತಾಗ ನನಗೆ ರುಚಿಯಾಗಿ ಬಡಿಸಿದಾಗ ಊಟ ಮಾಡಿದೆ, ಭಾಳ ಖುಷಿ. ಯಾಕಂದರೆ ಹಸಿವಾಗ್ತಾ ಇತ್ತಲ್ವ. ಹಸಿವಾದದ್ರಿಂದಾಗಿ ಖುಷಿಯಲ್ಲಿ ಊಟ ಮಾಡಿದ. ಸಾರು ಎಷ್ಟು ಚೆನ್ನಾಗಿದೆ, ನಾನು ಇಲ್ಲಿವರೆಗೆ ಇಂಥ ಸಾರನ್ನು ತಿಂದೇ ಇಲ್ಲ ಅಂತ ಸಾರನ್ನು ಒಂದು ಸಲ ಹಾಕಿಸಿಕೊಂಡು ನಾನು ಊಟ ಮಾಡಿದೆ, 2ನೇ ಸಲ ಹಾಕಿಸಿಕೊಂಡು ಊಟ ಮಾಡಿದೆ, 3ನೇ ಸಲ ಹಾಕಿಸಿಕೊಂಡು ಊಟ ಮಾಡಿದೆ. 3 ಸಲವೂ ಕೂಡ ಖುಷಿಯಾಗಿತ್ತು. ಇಷ್ಟ ಆಗಬೇಕಾದ್ರೆ ಹೊಟ್ಟೆ ತುಂಬಿತು. ಹೊಟ್ಟೆ ತುಂಬಿದ ಮೇಲೆ ಬಡಿಸುವಂಥವರು ಇವರಿಗೆ ಸಾರು ಭಾರಿ ಇಷ್ಟ ಅಂತ 4ನೇ ಬಾರಿ ಮತ್ತೆ ಸಾರು ತಂದು ಹಾಕ್ತಾರೆ. ಬೇಡ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನನಗೆ ಹೊಟ್ಟೆ ತುಂಬಿತು, ಬೇಡ ಅಂತ. ನಿಮಗೆ ಇಷ್ಟ ಅಲ್ವಾ, ಅದಕ್ಕಾಗಿ ನಾನು ತಂದು ಹಾಕ್ತೇನೆ ನಿಮಗೆ. ಯಾಕಂದರೆ ನಿಮಗೆ ಸುಖವನ್ನು ಉಂಟು ಮಾಡ್ತಾ ಇದೆಯಲ್ವಾ. ಇಲ್ಲ, ಇವಾಗ ನನ್ನ ಹೊಟ್ಟೆ ತುಂಬಿತು, ಇನ್ನು ಬೇಡ. ಮತ್ತೂ ಹಾಕಿದರೆ ಆವಾಗ ಸುಖ ಆಗೋಲ್ಲ, ದುಃಖ ಆಗ್ಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ಬೇಡ ಅಂದರೆ ಯಾಕ್ರಿ ಆಗ್ತಾ ಇದ್ದೀರಿ, ನಾನು ಬೇಡ ಅಂತ ಹೇಳಿಲ್ವಾ, ಇಷ್ಟು ತಿನ್ನಲಿಲ್ವಾ ಅಂದರೆ ನೋಡಿ, ಅಲ್ಲಿವರೆಗೆ ಸುಖಕ್ಕೆ ಕಾರಣ ಆಗ್ತಾ ಇದ್ದದ್ದು ಆಮೇಲೆ ದುಃಖಕ್ಕೆ ಕಾರಣ ಆಗುತ್ತೆ. ಇನ್ನು ಒತ್ತಾಯಪೂರ್ವಕವಾಗಿ ನಾವು ಸಾರನ್ನವನ್ನೇ ತಿನ್ನಿಸಿದರೆ ಇನ್ನೂ ಅವನಿಗೆ ದುಃಖವಾಗತ್ತೆ. ಅಂದರೆ ನೋಡಿ,
ಮೊದಲ ಕ್ಷಣದಲ್ಲಿ ಯಾವುದು ಸುಖಕ್ಕೆ ಕಾರಣವಾಗಿತ್ತೋ ಅದೇ ಈಗ ದುಃಖಕ್ಕೆ ಕಾರಣವಾಗಿದೆ. ಇದೇ ವಿಚಿತ್ರ. ಅದಕ್ಕಾಗಿ ಈ ಸುಖ ಅನ್ನುವಂಥದ್ದು ಕೂಡ ಒಂದೇ ರೀತಿ ಇರುವಂಥದ್ದಲ್ಲ, ವ್ಯತ್ಯಾಸ ಆಗ್ತಾ ಇರ್ತದೆ. ಮತ್ತಿನ್ನೊಂದೇನು ಅಂತ ಹೇಳಿದ್ರೆ, ಇವತ್ತು ಸುಖವಾದದ್ದು ನಾಳೆ ಸುಖವಾಗಬೇಕು ಅಂತಿಲ್ಲ ನನಗೆ. ಇವತ್ತು ಸುಖವಾದದ್ದು ನಾಳೆ ದುಃಖಕ್ಕೂ ಕಾರಣವಾಗಬಹುದು, ಹೇಳಿಕ್ಕೆ ಬರುವುದಿಲ್ಲ. ಅಥವಾ ಈ ಬಾಲ್ಯದಲ್ಲಿ ನನಗೆ ಸುಖಕ್ಕೆ ಕಾರಣವಾದ, ಯಾಕಂದರೆ ನೋಡಿ, ಬಾಲ್ಯದಲ್ಲಿ ಆಟ ಆಡುವುದು ಅಂದರೆ ಮಕ್ಕಳಿಗೆ ಭಾರೀ ಖುಷಿ. ಅದೇ ವೃದ್ಧಾಪ್ಯದಲ್ಲಿ ಆಟ ಆಡ್ಲಿಕ್ಕೆ ಹೋದರೆ ಖುಷಿ ಅಲ್ಲ, ದುಃಖ. ಯಾಕಂತ ಹೇಳಿದ್ರೆ ಸೊಂಟ ನೋವು, ಕೈ ನೋವು, ಕಾಲು ನೋವು, ಎಲ್ಲ ನೋವು ಒಟ್ಟಿಗೆ ಶುರುವಾಗ್ತದೆ. ಅಂತ ಹೇಳಿದರೆ ಯಾವುದು ಬಾಲ್ಯದಲ್ಲಿ ಸುಖಕ್ಕೆ ಕಾರಣವಾಗಿತ್ತು ಅದು ವೃದ್ಧಾಪ್ಯದಲ್ಲಿಲ್ಲ. ವೃದ್ಧಾಪ್ಯದಲ್ಲಿ ಯಾವುದು ಸುಖಕ್ಕೆ ಕಾರಣವಾಗತ್ತೆ, ಬಾಲ್ಯದಲ್ಲಿಲ್ಲ. ನೋಡಿ, ಇದೆಲ್ಲವೂ ಅದಕ್ಕೆ ಈ ಸುಖ ಅನ್ನುವಂಥದ್ದು ಇಡೀ ಜೀವನದಲ್ಲಿ ಒಂದೇ ರೀತಿ ಇರುವುದಲ್ಲ, ಬಹಳ ವ್ಯತ್ಯಾಸವನ್ನು ಹೊಂದುತ್ತಾ ಇರುತ್ತದೆ. ಸುಖಕ್ಕೆ ಹೀಗೆ ಅಂತಲೇ ಇಲ್ಲ. ಯಾವಾಗ ಬೇಕಾದ್ರೂ ನೋಡಿ, ಮದುವೆಯಾದ ಮೊದಲಿನಲ್ಲಿ ಇದ್ದಂತಹ ಸುಖ ಆನಂತರ ಇರುವುದಿಲ್ಲ ಅವನಿಗೆ. ನೋಡಿ, ವ್ಯತ್ಯಾಸ ಆಯಿತು, ಸುಖದಲ್ಲಿ ವ್ಯತ್ಯಾಸ ಆಯಿತು, ಒಂದೇ ರೀತಿ ಹೇಳಲಿಕ್ಕೆ ಬರುವುದಿಲ್ಲ. ಇದು ಸುಖ. ದುಃಖವೂ ಕೂಡ ಹಾಗೆ. ದುಃಖವೂ ಮನುಷ್ಯನಿಗೆ ಒಂದೇ ರೀತಿ ಇರ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ದುಃಖವೂ ವ್ಯತ್ಯಾಸ ಆಗ್ತಾ ಇರ್ತದೆ. ಯಾಕೆ ಅಂತ ಹೇಳಿದ್ರೆ, ಮನುಷ್ಯ ಇವತ್ತು ಯಾವುದನ್ನು ದುಃಖ ಅಂತ ಎಣಿಸ್ತಾನೆ, ನಾಳೆ ಅದು ದುಃಖ ಆಗದೆ ಹೋಗ್ಬೋದು ಅವನಿಗೆ. ಅದೇ ನಾವು ನೋಡಿದಾಗೆ ಚಳಿಗಾಲದಲ್ಲಿ ಅವನಿಗೆ ಚಳಿ ಅನ್ನುವಂಥದ್ದು ದುಃಖಕ್ಕೆ ಕಾರಣವಾಗ್ತದೆ. ಚಳಿ ಬೇಡ ಅಂತ ಹೇಳ್ತಾನೆ ಅವನು. ಯಾರಾದರೂ ಫ್ಯಾನ್ ಮಾಡಿದರೆ, ಫ್ಯಾನ್ ಹಾಕಿದರೆ ಅಯ್ಯೋ ಫ್ಯಾನ್ ಹಾಕಬೇಡಿ ಅಂತ ಹೇಳ್ತಾನೆ. ಅದೇ ಬೇಸಿಗೆ ಕಾಲದಲ್ಲಿ ಅದನ್ನೇ ಬಯಸ್ತಾನೆ ಅವನು. ಅದನ್ನು ನೋಡಿ, ಆವಾಗ ದುಃಖಕ್ಕೆ ಕಾರಣ ಅಲ್ಲ ಅವನಿಗೆ ಆವಾಗ ಸುಖಕ್ಕೆ ಕಾರಣ. ಅದೇ ಚಳಿಗಾಲದಲ್ಲಿ ಯಾರಾದರೂ ಕಂಬಳಿ ತಂದು ಕೊಟ್ಟರೆ ಅವನಿಗೆ, ಅಥವಾ ಹುಲ್ಲನ್ನು, ಶಾಲನ್ನು ತಂದು ಕೊಟ್ಟರೆ ಖುಷಿಯಲ್ಲಿ ಹೊದ್ಕೊಳ್ತಾನೆ, ಆವಾಗ ದುಃಖ ಅಲ್ಲ. ಅದೇ ಬೇಸಿಗೆ ಕಾಲದಲ್ಲಿ ಕಂಬಳಿ ತಂದು ಕೊಟ್ಟರೆ, ಕಡು ಬೇಸಿಗೆಯಲ್ಲಿ ದುಃಖ ಪಡ್ತಾನೆ. ಅಂದರೆ ನೋಡಿ, ದುಃಖ ಬದಲಾಯಿತು, ಕಾಲದಿಂದ ಕಾಲಕ್ಕೆ ಬದಲಾಯಿತು ದುಃಖ ಅನ್ನುವಂಥದ್ದು. ವಯಸ್ಸಿನಿಂದ ವಯಸ್ಸಿಗೆ ಬದಲಾಯಿತು ದುಃಖ ಅನ್ನುವಂಥದ್ದು. ಒಂದೇ ರೀತಿಯಲ್ಲ. ನೋಡಿ, ಸಣ್ಣ ವಯಸ್ಸಿನಲ್ಲಿ ಅವನಿಗೆ ಭಗವದ್ಗೀತೆ ಹೇಳ್ತೇನೆ ಬಾ ಅಂತ ತಂದು ಕೂರಿಸಿದರೆ ದುಃಖವೋ ದುಃಖ, ನನ್ನನ್ನು ಆಟ ಆಡ್ಲಿಕ್ಕೆ ಬಿಡೋಲ್ಲ, ಅದಕ್ಕೆ ಬಿಡೋಲ್ಲ, ಅದನ್ನು ನೋಡ್ಲಿಕ್ಕೆ ಬಿಡೋಲ್ಲ, ಇದಕ್ಕೆ ನೋಡ್ಲಿಕ್ಕೆ ಬಿಡೋಲ್ಲ ಅಂತ. ಅದೇ ವೃದ್ಧಾಪ್ಯದಲ್ಲಿ ಭಗವದ್ಗೀತೆ ಹೇಳ್ತೇನೆ, 60 ಆದಮೇಲೆ ಭಗವದ್ಗೀತೆ ಹೇಳ್ತೇನೆ, ಬಹಳ ಸಂತೋಷದಿಂದ ಕೂರುತ್ತಾನೆ. ಕಾರಣ ಏನು ಅಂತ ಹೇಳಿದ್ರೆ, ಈ ದುಃಖವೂ ಕೂಡ ಬದಲಾಗ್ತಾ ಹೋಗುತ್ತೆ, ಒಂದೇ ರೀತಿ ದುಃಖ ಇರೋಲ್ಲ. ಈ ರೀತಿ ಇವೆಲ್ಲ ವಿಕಾರಗಳು. ಆದರೆ ಒಂದೇನು ಅಂದರೆ ನಾವು ತಿಳ್ಕೊಳ್ಬೇಕಾದದ್ದು, ಆ ಸುಖದಲ್ಲಿಯೂ ದೇವರು ಕೂತಿದ್ದಾನೆ, ದುಃಖದಲ್ಲಿಯೂ ದೇವರು ಕೂತಿದ್ದಾನೆ. ಇನ್ನು ಸಂಘಾತಃ ಅಂತ ಹೇಳ್ತಾನೆ. ಸಂಘಾತ ಅಂತ ಹೇಳಿದ್ರೆ ಇಡೀ ಶರೀರ, ಸಮಗ್ರ ಶರೀರ. ಅದು ಎಂಥ ಶರೀರ ಅಂತ ಹೇಳಿದ್ರೆ, ಜೀವನಿಂದ ಬದುಕಿರುವ ಶರೀರ. ಬದುಕಿರುವ ಶರೀರವು ಒಂದು ದೇವರ ಕ್ಷೇತ್ರ. ಅದರೊಳಗೆ ಕೂತವನೇ ಕ್ಷೇತ್ರಜ್ಞನಾಗಿ ದೇವರು ಕೂತಿದ್ದಾನೆ. ಅದರಿಂದಾಗಿ ನಾವು ಪುಣ್ಯ ಕ್ಷೇತ್ರವನ್ನು ಹುಡುಕಿಕೊಂಡು ಪ್ರಪಂಚದಲ್ಲಿ ಬೇರೆ ಕಡೆ ತಿರುಗುವ ಅವಶ್ಯಕತೆ ಇಲ್ಲ. ಕೈಕಾಲು ಗಟ್ಟಿ ಇದ್ರೆ ಹೋಗ್ಬೋದು, ಇಲ್ಲದೇ ಇದ್ದರೆ ಇಲ್ಲೇ ವೈಕುಂಠ ಕಾಣಿರು ಅಂತ ಹೇಳಿದಾಗೆ, ಈ ದೇಹವೇ ಕ್ಷೇತ್ರ. ಈ ದೇಹದೊಳಗೆ ಇರುವ ಪರಮಾತ್ಮನೇ ಕ್ಷೇತ್ರಜ್ಞ. ಅವನ ದರ್ಶನವೇ ಕ್ಷೇತ್ರ ಸಂದರ್ಶನ. ಆ ದೇವರ ದರ್ಶನವೇ, ನಮ್ಮ ಒಳಗೆ ಕೂತಿರುವ ದೇವರನ್ನು ಕಾಣುವಂಥದ್ದೇ ಕ್ಷೇತ್ರ ಸ್ವಾಮಿಯ ದರ್ಶನ. ಎಲ್ಲ ತೀರ್ಥಕ್ಷೇತ್ರಗಳ ಪುಣ್ಯ ಈ ದೇಹದಲ್ಲೇ ಇದೆ, ಅಡಗಿ ಕೂತಿದೆ. ಯಾಕಂದರೆ ಇದೊಂದು ಕ್ಷೇತ್ರ. ಇನ್ನು ಇದರ ಒಳಗೆ ಕೂತಿರುವ ಒಬ್ಬ ಅಭಿಮಾನಿ ಜೀವ ಏನಿದ್ದಾನೆ, ನನ್ನ ದೇಹ ಹೇಳ್ತಾ ಇರುವ ಜೀವ ಏನಿದ್ದಾನೆ, ಜೀವನೊಳಗೆ ಮತ್ತೆ ದೇವರು ಕೂತಿದ್ದಾನೆ. ದೇಹದೊಳಗೆ ಕೂತಿದ್ದಾನೆ ದೇಹವನ್ನು ನಿಯಂತ್ರಣ ಮಾಡಲಿಕ್ಕೆ, ಜೀವನೊಳಗೆ ಕೂತಿದ್ದಾನೆ ಜೀವನನ್ನು ನಿಯಂತ್ರಣ ಮಾಡಲಿಕ್ಕೆ. ಇನ್ನು ಚೇತನ ಧೃತಿ, ಚೇತನ ಅಂತ ಹೇಳಿದರೆ ಜೀವನ ವ್ಯಾಪಿಸುವಿಕೆ. ಒಂದರ್ಥದಲ್ಲಿ ಜೀವನ ವ್ಯಾಪಿಸುವಿಕೆ ಅಂತ ಹೇಳಿದರೆ, ಇವಾಗ ನಾನು ಅಂತ ಹೇಳ್ತಾ ಇದ್ದೇನಲ್ವ, ನಾನಿರುವುದು ಎಲ್ಲಿ? ಇಡೀ ದೇಹದಲ್ಲಿದ್ದೇನಾ ಅಥವಾ ನಾನು ಈ ಹೃದಯದಲ್ಲಿದ್ದೇನೆ? ನೋಡಿ, ಸಾಮಾನ್ಯವಾಗಿ ನಾನು ಅಂತ ನಾನು ತೋರಿಸಿಕೊಳ್ಳುವುದೇನೆಂದರೆ ಎದೆ ತಟ್ಟಿ. ಯಾಕೆ? ನನ್ನ ಕೈಯಲ್ಲಿ ಹೋಗುದು, ಯಾವತ್ತು ನಾನು ಅಂತ ಹೇಳಬೇಕಾದ್ರೆ ನನ್ನ ಕೈ ಹೋಗುವುದು ಎದೆಗೆ. ಯಾಕಂತ ಹೇಳಿದರೆ ಎದೆಯಲ್ಲಿಯೇ ನಾನಿರುವುದು. ಹೌದು, ಎದೆಯಲ್ಲಿ ನಾನಿದ್ರೆ ತಲೆಯಲ್ಲಿ ಯಾರಾದರೂ ಹೊಡೆದ್ರೆ ನನಗೆ ಹೇಗ್ರಿ ನೋವಾಗಿ ಗೊತ್ತಾಗತ್ತೆ? ಕಾಲಿಗೆ ಮುಳ್ಳು ಚುತ್ತಿದ್ರೆ ನನಗೆ ಹೇಗ್ರಿ ಗೊತ್ತಾಗತ್ತೆ?
ಯಾಕಂತ ಹೇಳಿದ್ರೆ ನಾನಿರುವುದು ಕೇವಲ ಇಲ್ಲಿ ಮಾತ್ರ ಅಲ್ವಾ, ಹೃದಯದಲ್ಲಿ ಮಾತ್ರ ಅಲ್ವಾ ಅಂತ ಹೇಳಿದ್ರೆ ಹೌದು. ಹೃದಯದಲ್ಲಿ ನಾನು ಎನ್ನುವ ಜೀವ ಇದ್ರೂ ಕೂಡ ಅವನಿಗೆ ಇಡೀ ದೇಹದ ಕನೆಕ್ಷನ್ ಇದೆಯಲ್ವ, ಸಂಬಂಧ ಇದೆಯಲ್ವ, ವ್ಯಾಪ್ತಿ ಇದೆ, ಹರಡಿಕೊಂಡಿರುಬೇಕೆ ಅವನು. ಇದು ದೇವರಿಂದ ಸಾಧ್ಯವಾಗಿರುವುದು ನೋಡಿ. ಅದಕ್ಕಾಗಿ ದೇವರು ವಿಶೇಷವಾಗಿ ಕೂತಿದ್ದಾನೆ. ಇದನ್ನೇ ಚೇತನ ಅಂತ ಕರೀತಾರೆ, ಚೈತನ್ಯ ಅಂತ ಇದನ್ನೇ ಕರೆಯುವಂಥದ್ದು. ಅಂತ ಹೇಳಿದರೆ ಅವನಿಗೆ ಇಡೀ ದೇಹದಲ್ಲಿ ಆಗು ಹೋಗುವಗಳೆಲ್ಲ ಗೊತ್ತಾಗ್ತದೆ. ಜೀವನಿಗೆ ಹೊರಗಿಂದ ಮುಳ್ಳು ಚುಚ್ಚಿತಿಲ್ಲಿ, ಅಬ್ಬ ಇಲ್ಲಿ ನೋವಾಗ್ತಾ ಇದೆ, ನನಗೆ ಅಲ್ಲಿ ನೋವಾಗ್ತಾ ಇದೆ. ಇವನು ಇಲ್ಲೇ ಕೂತಿರ್ತಾನೆ. ಇವಾಗ ಹೃದಯದಲ್ಲೇ ಕೂತಿರುವಂತಹ ಜೀವ ಕಾಲಿಗೆ ಮುಳ್ಳು ಚುಚ್ಚಿತು ಅಂತ ಹೇಳಿದ್ರೆ ಕಾಲಿಗೆ ಹೋಗುವುದಿಲ್ಲ, ಹೃದಯದಿಂದ ಕಾಲಿಗೆ ಹೋಗೋಲ್ಲ. ಯಾಕಂದರೆ ಹಾಗೆಲ್ಲ ಇಡೀ ದೇಹದಲ್ಲಿ ಅವನು ಓಡಾಡ್ತಾನೆ ಅಂತಿದ್ದ ಪಕ್ಷದಲ್ಲಿ ಜೀವ ದೇಹವೇ ಗಡಗಡಗಡ ನಡುಗಲಿಕ್ಕೆ ಶುರುವಾದೀತು. ಯಾಕಂತ ಹೇಳಿದ್ರೆ ಹೃದಯದಲ್ಲಿರುವ ಜೀವ ಒಂದು ಚೂರು ಅಲಗಾಡಿದ ಅಂದರೆ ಅದೇ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಇನ್ನು ಇಡೀ ದೇಹದಲ್ಲಿ ತಿರುಗ್ಲಿಕ್ಕೆ ಶುರು ಮಾಡಿದ ಅಂದರೆ ಏನರ್ಥ ಈ ಜೀವ? ಅದಕ್ಕೋಸ್ಕರ ಜೀವ ಇರುವುದು ಹೃದಯದಲ್ಲಿ. ಅಂಥ ಜೀವ ಇಡೀ ದೇಹದ ಕಾಂಟ್ಯಾಕ್ಟನ್ನು ಹೊಂದುವುದು ದೇವರಿಂದ. ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ ಹರಿಕಥಾಮೃತಸಾರದಲ್ಲಿ. ದೇವರು ಹೇಗೆ ಇಡೀ ದೇಹದ ಕಾಂಟ್ಯಾಕ್ಟ್ ಅಂದರೆ ಒಂದು ಉಗುರಿನ ಕೊನೆಯಿಂದ ಹಿಡಿದು ತಲೆ ಕೂದಲಿನ ಕಡೆಯ ತನಕ ಪ್ರತಿಯೊಂದರದ್ದು ನಮಗೆ ಲಿಂಕ್ ಹ್ಯಾಕ್ ಕೊಡ್ತಾನೆ ಅಂದರೆ ಸೂರ್ಯನ ಹಾಗೆ ಅಂತ. ಸೂರ್ಯ ಬೆಳಗಾಗುತ್ತಾ ಇದ್ದ ಹಾಗೆಯೇ ಇಡೀ ಜಗತ್ತನ್ನು ತಾನು ವ್ಯಾಪಿಸ್ಕೊಂಡು ಬಿಡ್ತಾನೆ. ಹೇಗಂದರೆ ತನ್ನ ಕಿರಣದ ಮೂಲಕ. ಅದಕ್ಕಾಗಿ ಭೂಮಿಗೆ ಸೂರ್ಯ ಬಂದ ಅಂತ ಹೇಳಿದರೆ ಅವನು ಸೂರ್ಯ ಲೋಕ ಏನಿದೆ, ಸೂರ್ಯ ಮಂಡಲ ಏನಿದೆ, ಅಲ್ಲಿಂದ ಎಳ್ಕೊಂಡು ಬರುವುದಿಲ್ಲ. ಮತ್ತು ಅವನ ಕಿರಣ ಬಂತು, ಕಿರಣದ ಮೂಲಕ ಸೂರ್ಯ ಬಂದ. ಸೂರ್ಯ ಮುಳುಗಿದ ಅಂತ ಹೇಳಿದರೆ ಮತ್ತೆ ಕಿರಣವನ್ನು ವಾಪಸ್ ತಗೊಂಡ. ಹಾಗೇನೆ ಅಂತೆ ಯಾವಾಗ ನನಗೆ ಈ ದೇಹದ ಮೇಲೆ ಕೈ ಕಾಲು ಪ್ರತಿಯೊಂದರಲ್ಲೂ ನನಗೆ ಅನುಭವಕ್ಕೆ ಬರ್ತದೆ, ಅದು ಹೇಗೆಂದರೆ ಈ ಜೀವನನ್ನು ಸೂರ್ಯನ ಹಾಗೆ ಕಿರಣಗಳನ್ನು ಮಾಡಿ ಇಡೀ ದೇಹದಲ್ಲಿ ಹರಡಿಸ್ತಾನೆ. ರಾತ್ರಿ ಮಲಗುತ್ತೇವೆ, ಏನೂ ಗೊತ್ತಾಗೋದೇ ಇಲ್ಲ. ಯಾಕಂದರೆ ಸೂರ್ಯ ಮುಳುಗಿದಾಗೆ ಮತ್ತೆ ತಾನು ಕಾಂಟ್ಯಾಕ್ಟನ್ನು ತೆಗೆದುಬಿಡ್ತಾನೆ ದೇವರು. ಅದರಿಂದಾಗಿ ದೇಹದ ಪ್ರತಿಯೊಂದು ಅಂಗಾಂಗಗಳ ಬಗ್ಗೆ ಅನುಭವ ಬರ್ತಾ ಇರೋದು ದೇವರಿಂದ. ಅದಕ್ಕಾಗಿ ಒಂದು ರೂಪದಿಂದ ಕೂತಿದ್ದಾನೆ, ಅದೇ ಚೇತನ. ಅಥವಾ ಚೇತನ ಅಂತ ಹೇಳಿದರೆ ಇನ್ನೂ ಒಂದು ಅರ್ಥ ಏನಂತ ಹೇಳಿದರೆ ಬಹುಸ್ಮರಣ ಶಕ್ತಿಸ್ತು ಚೇತನೈತೆ ಬಿದೀಯತೆ. ಜನ್ಮ ಜನ್ಮಾಂತರಗಳ ಸ್ಮರಣೆ ಒಳಗೆ ಕೂತಿದೆ, ಈ ದೇಹದಲ್ಲಿ ಈ ಜೀವನೊಳಗೆ ಕೂತಿದೆ. ಅದು ಹಾಗೆ ಅದು ದೇವರಿಂದಲೇ ನೋಡಿ. ಅದೊಂದು ಕ್ಷೇತ್ರ ದೇವರದ್ದು. ಆ ಕ್ಷೇತ್ರದೊಳಗೆ ದೇವರು ಕೂತಿದ್ದಾನೆ ಕ್ಷೇತ್ರಜ್ಞನಾಗಿ. ಚೇತನ ಧೃತಿ. ಧೃತಿ ಬಹಳ ಮುಖ್ಯವಾದದ್ದು. ಅಂದರೆ ಗಟ್ಟಿ ನಿಲುವು, ಅಚಲವಾದ ನಿಲುವು. ಇದಕ್ಕೆ ಕಾರಣವಾಗಿರುವಂತಹದ್ದು ದೇವರು. ಎಲ್ಲ ಕಡೆಯೂ ಬೇಕು ಈ ನಿಲುವು. ಇಲ್ಲಿ ನಮ್ಮ ಒಳಗೆ ಮಾತ್ರ ಅಲ್ಲ, ಹೊರಗೆ ನೋಡಿ ಪ್ರಪಂಚದಲ್ಲಿ ಇವಾಗ ಮಣ್ಣು ನೀರು ಬೆಂಕು ಗಾಳಿ, ಈ ಮಣ್ಣು ನೀರು ಬೆಂಕು ಗಾಳಿ ಇದು ಪಂಚಭೂತಗಳೇನಿದೆ ಇದು ಬೆಸೆದು ನಿಂತಿದೆ. ಬೆಸೆದು ನಿಂತದ್ರಿಂದಾಗಿ ಈ ಪ್ರಪಂಚ ಇದೆ ಅಷ್ಟೆ. ಈ ಬೆಸೆದು ನಿಂತಿರಲಿಕ್ಕೆ ಅಂದರೆ ಈ ಐದೂ ಕೂಡ ಒಟ್ಟಿಗೆ ಬೆಸೆದು ನಿಂತಿರಲಿಕ್ಕೆ ಕಾರಣ ಏನು? ಯಾವ ರೀತಿ ಅಂದರೆ ಒಂದು ಕಟ್ಟಡ ಕಟ್ತೇವೆ ಅಂತ ತಿಳ್ಕೊಳ್ಳಿ. ಒಂದು ಕಟ್ಟಡ ಕಟ್ಟಬೇಕಾದ್ರೆ ಅಲ್ಲಿ ಮಣ್ಣು ನೀರು ಬೆಂಕಿ ಇದು ಮೂರು ಒಟ್ಟಿಗೆ ಬೆಸೆದು ನಿಂತಾಗ ಮಾತ್ರ ಒಂದು ಕಟ್ಟಡ ನಿಲ್ತದೆ ಅಷ್ಟೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ಇದು ಸರಿಯಾಗಿ ಗಟ್ಟಿಯಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ಕುಸಿದು ಹೋಗ್ತದೆ. ಈ ಬೆಸೆದು ನಿಂತಿರುವುದು ಯಾರಿಂದಾಗಿ? ದೇವರಿಂದ. ಇದೇ ಧೈರ್ಯ, ಅಚಲವಾದ ನಿಲುವಿನಿಂದ ನಿಂತಿದೆ. ನಮ್ಮೊಳಗೂ ಕೂಡ ಅಷ್ಟೆ. ನಮ್ಮೊಳಗೂ ಕೂಡ ಅಚಲವಾದ ನಿಲುವಿಗೆ ಕಾರಣನಾಗಿರುವವನು ದೇವರು. ಆ ಅಚಲವಾದ ನಿಲುವು ದೇವರ ಒಂದು ಕ್ಷೇತ್ರ ಅಂತೇಳಿ ಅಲ್ಲಿ ದೇವರು ಕ್ಷೇತ್ರಜ್ಞನಾಗಿ ಕೂತಿದ್ದಾನೆ. ಇಷ್ಟು ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರ ಮುದಾಹೃತಂ. ನೋಡು ಅರ್ಜುನ, ಇವಿಷ್ಟು ಕ್ಷೇತ್ರಗಳು ಅಂದರೆ ನಾನು ನೆಲೆಸಿರುವಂತಹ ಮುಖ್ಯವಾದ ಸ್ಥಳ, ಅದಕ್ಕೆ ಸಮಾಸೇನ ಉದಾಹೃತಂ ಅಂತ ಹೇಳ್ತಾನೆ. ಸವಿಕಾರ ಉದಾಹೃತಂ, ವಿಕಾರದಿಂದ ಸಹಿತವಾಗಿ ನಿನಗೆ ಚಿಕ್ಕದಾಗಿ ಚೊಕ್ಕದಾಗಿ ಹೇಳಿದ್ದೇನೆ. ಯಾಕಂದರೆ ಇನ್ನು ನನ್ನ ಕ್ಷೇತ್ರಗಳ ಬಗ್ಗೆ ಹೇಳಲಿಕ್ಕೆ ಹೋದರೆ ಬೇಕಾದಷ್ಟಿದೆ. ಅದನ್ನೆಲ್ಲ ಹೇಳದೆ ಮುಖ್ಯವಾದದ್ದನ್ನು ಮಾತ್ರ ನಿನಗೆ ಹೇಳಿದ್ದೇನೆ. ವಿಕಾರದಿಂದ ಸಹಿತವಾಗಿ ಅಂದರೆ ಯಾವುದು ನಮ್ಮ ಜೀವನದಲ್ಲಿ ಮತ್ತೆ 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 ಚೇಂಜ್ ಆಗ್ತಾ ಇರ್ತದೆ, ಅದರಿಂದ ಕೂಡಿಕೊಂಡಿರುವಂತಹ ಕ್ಷೇತ್ರದ ಬಗ್ಗೆ ನಾನು ನಿನಗೆ ಹೇಳಿದ್ದೇನೆ ಅಂತ ಇಷ್ಟು ತಿಳಿಸಿದ ಕೃಷ್ಣ. ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದರೆ,
ಹೌದು, ಇಷ್ಟೆಲ್ಲ ದೇವರಿದ್ದಾನೆ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಆಗಿದ್ದಾನೆ, ಹೇಗಿದ್ದಾನೆ, ಎಲ್ಲ ತಿಳ್ಕೊಂಡಿದ್ದಾನೆ ಅಂತ ಹೇಳ್ತೀರಲ್ವ, ಆ ದೇವರನ್ನು ನಾವು ಕಾಣುವುದು ಹೇಗೆ, ತಿಳ್ಕೊಳ್ಳುವುದು ಹೇಗೆ ಅನ್ನುವಂಥದ್ದು ಮುಂದೆ ಪ್ರಶ್ನೆ. ಅದಕ್ಕೆ ಕೃಷ್ಣ, ಹೌದು, ಆ ದೇವರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ ಅಪ್ಪ ಅಂತ ಹೇಳಿ, ಆದರೆ ಆ ದೇವರ ಬಗ್ಗೆ ಹಾಗೆ ತಿಳ್ಕೊಳ್ಳಿಕ್ಕೆ ಬರೋಲ್ಲ. ಇವಾಗ ದೇವರು ಹಾಗಿದ್ದಾನೆ ಹೀಗಿದ್ದಾನೆ ಅಂತ ನಾವು ಹೇಳಿದ ಕೂಡಲೇ ನಿಮ್ಗೆ ಅರ್ಥ ಆಗತ್ತಾ? ಅರ್ಥ ಆಗೋದಿಲ್ಲ. ಮತ್ತೇನೆಂದರೆ, ದೇವರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕೆಲವು ಕ್ವಾಲಿಫಿಕೇಶನ್, ಅದನ್ನು ನಾವು ಸಂಪಾದನೆ ಮಾಡಬೇಕು. ಅದನ್ನೇ ಜ್ಞಾನ ಸಾಧನ ಅಂತ ಕರೀತಾರೆ. ಜ್ಞಾನವನ್ನು ಸಂಪಾದನೆಯನ್ನು ಮಾಡಬೇಕಾದರೆ ಇರುವಂತಹ ಅರ್ಹತೆ, ಅದನ್ನು ನಾವು ಸಂಪಾದನೆ ಮಾಡಬೇಕು. ಆಗ ಮಾತ್ರ ಆ ಜ್ಞಾನ ಸಿಗುತ್ತದೆ. ಅದರಿಂದಾಗಿ ದೇವರನ್ನು ಕಾಣಲಿಕ್ಕಾಗತ್ತೆ. ಅದೇನು ಅದನ್ನು ಕೃಷ್ಣ ಮುಂದೆ ತಿಳಿಸ್ಕೊಂಡು ಹೋಗ್ತಾನೆ. ನಾವು ದೇವರನ್ನು ಕಾಣಲಿಕ್ಕೆ, ದೇವರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಮುಖ್ಯವಾಗಿ ನಮ್ಮಲ್ಲಿ ಏನಿರಬೇಕು, ಏನಿರಬಾರದು, ಅದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಂಡು ಹೋಗ್ತಾನೆ. ಅದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರಗದ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣ.